ಬ್ರಹ್ಮಸ್ಪತೆ ನಮಃ. ಓಂ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿಗಳಿರುತ್ತೆ. ಬೆಳಿಗ್ಗೆ ಒಂದು ಕ್ಲಾಸು 10 ಗಂಟೆಯಿಂದ 12 ಗಂಟೆ, ಸಂಜೆ ಒಂದು ಕ್ಲಾಸು 7 ಗಂಟೆಯಿಂದ 9 ಗಂಟೆ. ಕುಟುಂಬ ಸಮೇತರಾಗಿ ಖಂಡಿತ ನೀವು ಭಾಳ ಸುಲಭವಾಗಿ ಜ್ಯೋತಿಷ್ಯ ಕಲಿತು ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ನಿಮ್ಮ ವಿಚಾರದಲ್ಲಿ ಏನೇನು ನೋಡ್ಕೋಬೇಕು ಖಂಡಿತ ನೀವು ನೋಡ್ಕೊಳ್ಳೋ ಸಾಧ್ಯತೆ ಖಂಡಿತ ಇರುತ್ತೆ. ನಿಮ್ಮ ಜಾತಕವನ್ನು ಬೇರೆಯವ್ರಿಗೆ ಕೊಟ್ಟು ಅವ್ರು ಹೇಳ್ತಕ್ಕಂಥದ್ದೇ ನೀವು ತಗೊಂಡು ನೀವು ಪ್ರಿಡಿಕ್ಷನ್ ಅವ್ರಿಗೆ ಕೊಟ್ಟಿರೋದು ಅವ್ರು ಮಾಡಿರ್ತಕ್ಕಂಥದ್ದು ಮಾಡಿ ಅದರಲ್ಲಿ ಸ್ವಲ್ಪ ನಿಮಗೆ ನಂಬಿಕೆ ಬರದೇ ಇರೋ ಥರನೂ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು 10 ಜನದ ಹತ್ರ ನೀವು ಜಾತಕ ತೊಗೊಂಡೋಗಿ ಇಟ್ಕೊಂಡ್ರೆ 10 ಜನನೂ 10 ಥರ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಹೇಳಲ್ಲ. ನಮ್ಮ ನಕ್ಷತ್ರ ನಾಡಿಲಿ ಏನಾಗುತ್ತೆ, ನೀವು ನಕ್ಷತ್ರ ನಾಡಿ ಕಲ್ತಿರೋರು 10 ಅಲ್ಲ 100 ಜನ ಹತ್ರ, 100 ಜನ ಬೇಡ 1000 ಜನ ಹತ್ರ ಹೋಗಿ, 11,000 ಜನ ವಿದ್ಯಾರ್ಥಿಗಳಾಗಿದ್ದಾರೆ. ಎಷ್ಟು ಜನ ಹತ್ರ ಹೋದ್ರೂ ಅವರೆಲ್ಲ ಒಂದೇ ಪ್ರಿಡಿಕ್ಷನ್ನೇ ಬರೋದು, ಪ್ರಿಡಿಕ್ಷನಲ್ಲಿ ಚೇಂಜೇ ಇಲ್ಲ. ಇವತ್ತು ಶುಕ್ರ ತನ್ನ ರಾಶಿಯನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ರಾಶಿ ಭವಿಷ್ಯದ ಬಗ್ಗೆ ಇವತ್ತು ನಾನು ಸೆಕೆಂಡ್ ಹಾಫಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈಗ ಕಾಲ್ಸ್ ಫಸ್ಟ್ ತಗೊಳ್ಳೋಣ. ಕಾಲ್ಸ್ ಆದಮೇಲೆ ಶುಕ್ರನ ರಾಶಿ ಪ್ರವೇಶ ಹೇಗೆ ಲಗ್ನಗಳಿಗೆ, ಒಂದೊಂದು ಲಗ್ನಕ್ಕೆ ಹೇಗೆ ಬದಲಾವಣೆ ಆಗತ್ತೆ ಅಂತ ಅದನ್ನು ನೋಡೋಣ. ಓಕೆ, ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ ಸರ್. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಅಕ್ಷತಾ ಅಂತ ಸರ್, ಹುಬ್ಬಳ್ಳಿಯಿಂದ. ಹೇಳಿ. ಡೇಟ್ ಆಫ್ ಬರ್ತ್ 6/5/1985 ಸರ್, ಮಧ್ಯಾಹ್ನ 2:30. ಒಂದೇ ನಿಮಿಷ ಸರ್, ಆರೋಗ್ಯ ಸಮಸ್ಯೆ ಇದೆ ಸರ್, ಅದರ ಬಗ್ಗೆ ಕೇಳಬೇಕಿತ್ತು ಸರ್. ಆಯ್ತು. 6/5/1985. ಓಕೆ. ಮಧ್ಯಾಹ್ನ 2:30. ಹುಟ್ಟಿದೂರು ಯಾವ್ದಮ್ಮ? ಹುಟ್ಟಿದೂರು ಧಾರವಾಡ ಸರ್. ಧಾರವಾಡ. ಈಗ ಕಾಯಿಲೆಯಿಂದ ಸ್ವಲ್ಪ ಬಳಲ್ತಾ ಇದ್ದಾರಾ? ಕಾಯಿಲೆಯಿಂದನೇ ಬಳಲ್ತಾ ಇದ್ದೀನಿ ಸರ್. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಡಯಾಗ್ನೋಸ್ ಮಾಡಿದ್ದಾರೆ. ಏನದು, ಯಾವ ತರ ಎಫೆಕ್ಟ್ ಆಗುತ್ತೆ? ಇಲ್ಲಿ 5, 9, 11 ಬಂದ್ರೆ ಕ್ಯೂರ್ ಇದೆ ಅಂತ ಹೇಳ್ತೀವಿ. 1, 4, 6, 8, 10, 11 ಬಂದ್ರೆ ಕ್ಯೂರ್ ಇಲ್ಲ ಅಂತ ಹೇಳ್ತೀವಿ. ಈಗ ಸದ್ಯಕ್ಕೆ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ರಾಹುಭುಕ್ತಿ. ಶುಕ್ರನ ಕಾಂಬಿನೇಷನ್ ಅಲ್ಲಿ 3, 9, 5 ಇಲ್ಲ, 11 ಇಲ್ಲ, ಎರಡೂ ಇಲ್ಲ. 1, 4, 6, 10 ಕಾಂಬಿನೇಷನ್ ಇದೆ, ಸ್ವಲ್ಪ ಇನ್ಕ್ಯೂರಬಲ್. 1, 4, 6, 10 ಅಂದ್ರೆ 5, 9, 11 ಇಲ್ಲ. ಇಲ್ಲಿ ಯಾವ್ದ್ರಲ್ಲೂ ಕೂಡ 5, 9, 11 ಇಲ್ಲ, ನಥಿಂಗ್. ಏನಾಗುತ್ತೆ ಮೇಡಮ್, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಮಗೂ ಗೊತ್ತಿಲ್ಲ ಇದು. ಸರ್, ಇದರಲ್ಲಿ ಸ್ವಲ್ಪ ಮಸಲ್ಸ್ ವೀಕ್ ಆಗುತ್ತೆ ಸರ್, ಇದು ಜೆನೆಟಿಕ್ ಅಂತ ಹೇಳಿದ್ದಾರೆ. ಮಸಲ್ ಲಾಸ್. ಮಸಲ್ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ ಸರ್. ಅಂದ್ರೆ ಅದಕ್ಕೆ ಪ್ರೋಟೀನ್ ಜಾಸ್ತಿ ತಗೋತಾ ಇರಬೇಕು. ಸರ್, ಇದು ಹೌದು ಸರ್, ಹೌದು. ಓಕೆ. ಇದು ಅಂದ್ರೆ ನಾನು ಏನ್ ಕೇಳ್ಬೇಕು ಅಂದ್ರೆ ಸರ್, ಈಗ ಹೇಗೆ ಸರ್ ಮುಂದೆ ಇದು ಸ್ವಲ್ಪ ಕ್ಯೂರ್ ಆಗುತ್ತಾ, ಇಲ್ಲ ಇದಕ್ಕೆ ಏನಾದ್ರೂ ಪರಿಹಾರ ಇದೆ? ದಶಾದಲ್ಲಿ ಏನೂ ಇಲ್ಲ, ಕೊಟ್ಟಿಲ್ಲ ಅದಕ್ಕೆ ಕ್ಯೂರ್ ಅನ್ನೋದು ಇಲ್ವೇ ಇಲ್ಲ ದಶಾದಲ್ಲಿ. ಮುಂದಿನ ದಶಾದಲ್ಲಿ ಸೂರ್ಯ ಬಂದಾಗ್ಲೂ ಅಲ್ಲೂ ಇಲ್ಲ. 5, 9, 11 ಕಾಂಬಿನೇಷನ್ ಬರಬೇಕು ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ. ಅಲ್ಲಿ 5 ಇಲ್ಲ, 11 ಇಲ್ಲ, ಶುಕ್ರನ್ ಬರೀ 9 ಇದೆ. ಏನೋ ಗಾಡ್ಸ್ ಗ್ರೇಸ್ ಅಷ್ಟೇ, ದೇವರ ಒಂದು ಕೃಪೆ. ಏನನ್ನ ದಾನ ಮಾಡಿದ್ರೆ ಸ್ವಲ್ಪ ನಿಮಗೆ ಚೇಂಜಸ್ ಆಗುತ್ತೆ, ಫಸ್ಟ್ ಬರ್ಕೊಳ್ಳಿ. ಹೆಸರು ಕಾಳು ಬುಧವಾರದ ದಿವಸ ಬಡವರಿಗೆ ದಾನ ಮಾಡಿ. ಶಿವನ ದೇವಸ್ಥಾನಕ್ಕೆ ಸೋಮವಾರ ಹೋಗಿ ನೀರಿನ ಅಭಿಷೇಕ ಮಾಡಿಸಿ, ಮರಿದಂಗೆ. ಅವ್ರು ಯಥೇಚ್ಛವಾಗಿ ತ್ರಯಂಬಕ ಮಂತ್ರ ಹೇಳಬೇಕು, ಅನ್ಲಿಮಿಟೆಡ್ ಹೇಳಬೇಕು ಅವರು. ಆಯ್ತಾ? ಬೆಳಿಗ್ಗೆ ಒಂದು ಮಂತ್ರ, ಸಂಜೆ ಒಂದು ಮಂತ್ರ, ಅದನ್ನ ಸಜೆಸ್ಟ್ ಮಾಡ್ತೀನಿ. ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ 27 ಸತಿ ಬೆಳಿಗ್ಗೆ, ಸಂಜೆ 27 ಸತಿ. ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ. ಒಂದು ಯಾವಾಗ್ಲೂ ಅವ್ರ ಕೈಯಲ್ಲಿ ಒಂದು ಬ್ರೌನ್ ಕಲರ್ ಕರ್ಚೀಫು, ಬಲಗೈಗೆ ಕೆಂಪು ಕಲರ್ ದಾರ, ಒಂದು 5. ಈ ಜಪಗಳೆಲ್ಲ ಇಷ್ಟು ಮಾಡಿದ್ರೆ ನಿಮಗೆ ಆಶ್ಚರ್ಯ ರೀತಿ ಆಗುತ್ತೆ. ಬಟ್ ಏನು ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಒಂದು 6 ತಿಂಗಳು ಟೈಮ್ ತಗೊಳ್ಳಿ. 6 ತಿಂಗಳು ಇವತ್ತಿಂದ ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡಿ. ದಿವಸಗಳು ಏನಿಲ್ಲ, ಮಂತ್ರ ಸ್ಟಾರ್ಟ್ ಮಾಡಕ್ಕೆ ಏನು ದಿನಗಳಿಲ್ಲ. ದೇವ್ರ ಜಪ ಎಲ್ಲ ಏನು ಇಂಥದ್ದು ಅಂತ ನೋಡಲ್ಲ.
ಅವೆಲ್ಲ ಏನೂ ತಲೆ ಕೆಡಿಸ್ಕೊಬೇಡಿ ಮೇಡಮ್. ಓಕೆ, ಒಂದು 6 ತಿಂಗಳಲ್ಲಿ ನಿಮಗೆ ಈ ಮಂತ್ರ ನಾನು ಹೇಳಿರ್ತಕ್ಕಂಥದ್ದು ಎಲ್ಲನೂ ಪೂರ್ತಿಯಾಗಿ ಮಾಡಿ. 6 ಮಂತ್ಸ್ ಆದಮೇಲೆ ಸಿ ವಾಟ್ ಈಸ್ ದಿ ಚೇಂಜಸ್. ಇನ್ ಕೇಸ್ ನಿಮಗೆ ಡೆಫಿನೆಟ್ಲಿ ಚೇಂಜ್ ಬಂದೇ ಬರುತ್ತೆ. ನನ್ನ ಅನುಭವದಲ್ಲಿ ಚೇಂಜಸ್ ಕಾಣಿಸಿದ್ರೆ ಅದನ್ನು ಸ್ವಲ್ಪ ಜಾಸ್ತಿ ಕಂಟಿನ್ಯೂ ಮಾಡಿ, ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ. ಒಳ್ಳೇದಾಗಲಿ. ನೆಕ್ಸ್ಟ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಹೇಳಿ, ಡೇಟ್ ಆಫ್ ಬರ್ತ್. ಡಿಸೆಂಬರ್ 21 ಗುರುಜಿ. ಬೇಗ ಬೇಗ ಹೇಳ್ಬೇಕು. ಡಿಸೆಂಬರ್ 21 ಗುರುಜಿ. ಮತ್ತೆ ಟೈಮಿಂಗ್ ರಾತ್ರಿ 12 ಗಂಟೆ. ಡಿಸೆಂಬರ್ 21 ಇಸ್ವಿ ಯಾರಮ್ಮ ಹೇಳೋದು? 2003 ಗುರುಜಿ. ಅದನ್ನ ಯಾರು ಹೇಳೋದು? ಸ್ವಲ್ಪ ಕರೆಕ್ಟ್ ಆಗಿ ಇಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ದಯವಿಟ್ಟು ಕರೆಕ್ಟ್ ಆಗಿ ಹೇಳಿ. ಟೈಮ್ ಹೇಳಿ, ಊರು ಹೇಳಿ. ಹಾನಗಲ್ ಗುರುಜಿ. ಹಾನಗಲ್, ಹಾವೇರಿ ಡಿಸ್ಟ್ರಿಕ್ಟ್ ಬರ್ತದೆ. ಟೈಮ್ ಹೇಳಿ ಮಾ. ರಾತ್ರಿ 12 ಗಂಟೆ ಗುರುಜಿ. ರಾತ್ರಿ 12 ಗಂಟೆ. ರಾತ್ರಿ 12 ಗಂಟೆಗೆ ಸಾಧ್ಯ ಇಲ್ಲ, ಅದ್ ನಾನು ತಗೊಳಕ್ಕಾಗಲ್ಲ. ದಯವಿಟ್ಟು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 2:49 ಹೇಳಿ. ಈ ರಾತ್ರಿ 12 ಗಂಟೆ ಇತ್ತು, ಹಿಂದೆ ತಗೊಳ್ಳ ಮುಂದೆ ತಗೊಳ್ಳ? ಯಾರು ಹೇಳಿದ್ರು ರಾತ್ರಿ 12 ಗಂಟೆ ಟನ್ ಅಂತ ಹೊಡೆದಾಗ ಹುಟ್ಟಿದ್ದು ಅಂತ? ಸುಳ್ಳು. 23 ಸಂಖ್ಯಾಶಾಸ್ತ್ರ ತೋರಿಸಿ ಗುರುಜಿ. ಒಂದ್ ನಂಬರ್ ಹೇಳಮ್ಮ. 1 to 2:49. 23. ಪ್ರಶ್ನೆ ಕೇಳಿ, ಒಂದ್ ಪ್ರಶ್ನೆ. ಅದ ಅವಳದ ಎಜುಕೇಶನ್ ಹೆಂಗ ಅಂತ ಕೇಳಿಕತ್ತಿದೆ. ಸರಿ, ಈಗ ಕೇಳಿರ್ತಕ್ಕಂಥ ದಶಾದಲ್ಲಿ ನೋಡಿದಾಗ ಮತ್ತೆ ಭುಕ್ತಿ ಎರಡು ನೋಡಿದಾಗ 2000. ಈಗ ಏನ್ ಓದ್ತಾ ಇದಾರೆ? ಎಷ್ಟು ಏಜ್ ಹೇಳಿ, ಅದ್ರ ಮೇಲೆ ಹೇಳ್ತೀನಿ. ಫಸ್ಟ್ ಇಯರ್ PUC ಫಸ್ಟ್ ಇಯರ್ ಗುರುಜಿ. ಸರಿ, ಶನಿ ಮತ್ತೆ ರಾಹು ನೋಡ್ತೀನಿ. ಶನಿ ಕಾಂಬಿನೇಷನ್ 9, 10, 11 ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ. ಇವ್ರಿಗೆ ಈ ಕಮ್ಯುನಿಕೇಶನ್ ಲೈನು, ಕಾಮರ್ಸ್ ಲೈನು ಮತ್ತೆ ಇದ್ರದ್ದು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಇವರು. ಆ ಲೈನಲ್ಲಿ ಕಳಿಸಿ. ಇನ್ ಕೇಸ್ ಬೇರೆ ಯಾವ್ದಾದ್ರು ತಗೊಂಡಿದ್ರು ಕೂಡ ನನ್ನ ಸಜೆಷನ್ ಮ್ಯಾನೇಜ್ಮೆಂಟು, ಈ ಫೈನಾನ್ಸ್ ಲೈನು ತುಂಬಾ ಚೆನ್ನಾಗಿದೆ. 4ನೇ ಕಸ್ಪಲ್ ಶುಕ್ರ 2, 5, 9 ಚೆನ್ನಾಗಿದೆ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಏನು ಚಿಂತನೆ ಮಾಡಬೇಡಿ. ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಕೆಂಪು ಅಲ್ಲ, ಹಸಿರು ದಾರ ಬಲಗೈ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀನಿ. ತೊಗರಿ ಬೇಳೆ ದಾನ ಮಾಡಿ, ಮತ್ತೆ ಅಕ್ಕಿ ದಾನ ಮಾಡಿ. ಇವೆರಡೂ ದಾನ ಮಾಡ್ತಾ ಇದ್ರೆ ಎಜುಕೇಶನ್ ಚೆನ್ನಾಗಿ ಓದ್ತಾರೆ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ MBA ಮಾಡ್ತಾರೆ ಮುಂದೆ. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಕೇಳಂಗಿಲ್ಲ. ಬಿ ಮೆಕ್ಯಾನಿಕಲ್ ಆಗಿದೆ ಗುರುಜಿ ಅವ್ರದ್ದು. ಪಾಠ ಅವ್ರು ಹೇಳ್ತಾರ ಬಿ ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ. ಗುರುಜಿ, ಅದಕ್ಕೆ ನಾವು ಜರ್ಮನಿಗೆ MS ಮಾಡಿಸ್ಬೇಕಂದ್ವಿ. ಅದು ಬೇಡ ಅಂತ ಅವ್ನ ಇವಾಗ. ಯಾಕಂತೆ? ಅದೇ ಭಯ ಆಗ್ಬಿಟ್ಟಿದೆ ಅಲ್ಲ ಗುರುಜಿ ಕೊರೋನಾದಿಂದ. ಅದಕ್ಕೆ ಕೊರೋನಾ ಅಲ್ಲೆಲ್ಲ ಇದೆಯಂತ. ಸರ್, ಅದಕ್ಕೆ ಇವಾಗ ಗೌರ್ಮೆಂಟ್ ಜಾಬ್ ಆಗುತ್ತಾ ಹೆಂಗೆ ಅಂತ ಕೇಳಕ್ಕೆ ಗುರುಜಿ. ಗೌರ್ಮೆಂಟ್ ಜಾಬ್. ಸರಿ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 8/5/99 ಗುರುಜಿ. ಅಂದ್ರೆ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಗೌರ್ಮೆಂಟ್ ಜಾಬ್ ಬರ್ಬೇಕು ನಾವು. ಗುರುಜಿ, ಶನಿವಾರ ರಾತ್ರಿ 10:42 ಗುರುಜಿ. ಅವನು ಸೌದತ್ತಿಯಲ್ಲಿ ಹುಟ್ಟಿರೋದು. ಸೌಂದತ್ತಿ, ಬೆಳಗಾಂ ಡಿಸ್ಟಿಕ್ ಗುರುಜಿ. ಬರುತ್ತೆ. ಸೌಂದತ್ತಿ ಯಲ್ಲಮ್ಮ, ಕರ್ನಾಟಕ. ಗುರುಜಿ. ಹ್ಞೂ. ಈಗ ಸದ್ಯಕ್ಕೆ ನೀವು ಕೇಳಿರ್ತಕ್ಕಂಥದ್ದು ಇವ್ರದ್ದು ಲಗ್ನ ಬಂದ್ಬಿಟ್ಟು ಧನುರ್ ಲಗ್ನ, ಮಕರ ರಾಶಿ. ಗುರುಜಿ. ಧನಿಷ್ಠಾ ನಕ್ಷತ್ರ. ಈಗ ಸದ್ಯಕ್ಕೆ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ರಾಹು ದೇಶ ನಡೀತಾ ಇದೆ. 2021 ಆಗಸ್ಟ್ಗೆ ಸೂರ್ಯ ರಾಹು ಕಾಂಬಿನೇಷನ್. ನೋಡೋಣ ಏನ್ ಬರ್ತಾ ಇದೆ ಅಂತ. ಸೂರ್ಯ ಚಂದ್ರ ಕಸ್ಪಲ್ಲಲ್ಲಿ ನೋಡೋಣ. ಕಸ್ಪಲ್ಲಲ್ಲಿ ಏನಾದ್ರು ಇದ್ರೆ ಗೌರ್ಮೆಂಟ್ ಕೆಲಸ, ಇಲ್ಲ ಅಂದ್ರೆ ಇಲ್ಲ. ಶುಕ್ರ ಬರ್ತಾ ಇದೆ ಕಸ್ಪಲ್ಲು. ನೀವು ಕೇಳಿರೋ ಟೈಮಲ್ಲಿ ಶುಕ್ರನಲ್ಲಿ ಏನಾದ್ರು ನಿಮಗೆ ಆಪರ್ಚುನಿಟಿ ಇದೆಯಾ? ಶುಕ್ರ ಇರ್ತಕ್ಕಂಥದ್ದು ಮಂಗಳ. ಬಹಳ ಕಷ್ಟ. ಶುಕ್ರ ಯಾರ ಜೊತೆ ಇದ್ದಾನೆ? ಇಲ್ಲ ಮೇಡಮ್, ಕಷ್ಟ ಇದೆ ಗೌರ್ಮೆಂಟ್ ಜಾಬ್. ಹೌದಾ ಗುರುಜಿ? ತುಂಬಾನೇ ಕಷ್ಟ ಇದೆ. ಯಾಕೆ? ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾರೆ ಅಂತ ಗೌರ್ಮೆಂಟ್ ಜಾಬ್ ಅಂತನಾ? ಇಲ್ಲ ಗುರುಜಿ, ನೀವು ಹೇಳಿದ್ರೆ ನಾವು ಆ ದಾರಿ ಇಲ್ಲಿ ಹೋಗ್ತೇವೆ ಗುರುಜಿ. ನಾನೇ ಇಲ್ಲ, ನಾನು ಯಾವ್ದು ನನ್ನ ಜಾತಕದ ದಾರಿಲಿ ನಡೀರಿ, ನನ್ನ ದಾರಿಲಿ. ರಾಹು ನೋಡಿ ಟೆಕ್ನಿಕಲ್ ಚೆನ್ನಾಗಿದೆ. ಇಲ್ಲಿ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ರಾಹು ದೇಶ ಕಾಂಬಿನೇಷನ್ ಬರ್ತಾ ಇದೆ. ರಾಹು ದೇಶದಲ್ಲಿ ಈ ಟೀಚಿಂಗ್ ಬಹಳ ಚೆನ್ನಾಗಿದೆ. ಆಕ್ಚುಲಿ ಟೀಚಿಂಗ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ಟೀಚಿಂಗ್ ಹೋದ್ರೆ, ಹೇಳ್ತಾ ಇದ್ದೀನಿ. ಓಕೆ, ಮೆಕ್ಯಾನಿಕಲ್ ಆರೋ ಓದಿರ್ಲಿ, ಏನಾರು ಹೋಗ್ಲಿ, ಟೀಚಿಂಗ್ ಲೈನ್ ಮಾಡಿ. ನಾನು ನಿಜವಾಗ್ಲೂ ಹೇಳ್ತೀನಿ ಬೆಸ್ಟ್. ಇಲ್ಲ ಅಂದ್ರೆ ಯಾವ್ದಾರು ಒಂದು ಸಾಫ್ಟ್ವೇರ್ ಮಾಡಿ ಟೀಮ್ ಲೀಡರ್ ಆಗಿ. ಟೀಮ್ ಲೀಡರ್ ಆಗ್ಬೋದು. ಯಾವ್ದಾದ್ರು ಸಾಫ್ಟ್ವೇರ್ ಕೋರ್ಸಸ್ ಮಾಡಿಕೊಂಡು ಸಾಫ್ಟ್ವೇರ್ ಅಲ್ಲಿ ಟೀಮ್ ಲೀಡ್ ಅಂತ ಬರುತ್ತೆ. ಟೀಮ್ ಲೀಡರ್ ಕೆಲಸ ಅದನ್ನೆಲ್ಲ ಮಾಡಿ
ಸಕ್ಸಸ್ ಆಗುತ್ತೆ. ಬಟ್ ಒಟ್ಟಿನಲ್ಲಿ ಒಂದು ಮಾತು ಹೇಳ್ತೀನಿ, ಜಾತಕ ಚೆನ್ನಾಗಿದೆ, ಒಳ್ಳೆ ಸಂಪಾದನೆ ಚೆನ್ನಾಗಾಗ್ತಾರೆ, ಸ್ವಲ್ಪ ನಿಧಾನ ಅಷ್ಟೇ. ಯಾಕಂದ್ರೆ ರಾಹುನಲ್ಲಿ 8ನೇ ಮನೆ ಸ್ವಲ್ಪ ಹಿಟ್ ಆಗಿದೆ. ಸೊ ಆದರೆ ಸಬ್ಲಾರ್ಡ್ ಹಿಟ್ 10 ಆಗಿದೆ, ಸೂಪರ್ ಆಗಿದೆ. 10 ಬಂದೇ ಬರುತ್ತೆ, ನೇಮ್ ಅಂಡ್ ಫೇಮ್ ಬಂದೇ ಬರುತ್ತೆ ಡೆಫಿನೆಟ್ಲಿ. ಗುರುನಲ್ಲೂ ಕೂಡ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತೈತೆ. ಹೌದಾ ಮೇಡಮ್? ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ ಗುರುಜಿ, ಮಿಸ್ ಮಾಡಲ್ಲ. ಓಕೆ. ಏನ್ ಚೆನ್ನಾಗಿದೆ ನಮ್ದ್ರಲ್ಲಿ ಪ್ರೋಗ್ರಾಮ್ ಅಲ್ಲಿ? ಅದೇ 29711 ಅದು ಚೆನ್ನಾಗಿದೆಯಾ? ಅದು ಚೆನ್ನಾಗಿದೆ. ಹೌದಾ? ಈ ದೋಷ ಗೀಷ ಎಲ್ಲ ಹೇಳೋದಿಲ್ಲ ಅಂತ ಬೇಜಾರಿಲ್ವಾ? ಅದೇ ಬೇಜಾರಿಲ್ಲ, ಅದು ಚೆನ್ನಾಗಿ ಮೂಡ್ ಬರ್ತೈತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಯ್ತು? ಮಗಳ ಬಗ್ಗೆ ಕೇಳ್ಬೇಕು ಸರ್. ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. ಹೇಳಿ. 18/7/1994. ಸಮಯ? ಬೆಳಿಗ್ಗೆ 8:10. ಹುಟ್ಟಿದ ಊರು? ಬೆಂಗಳೂರು. ಬೆಂಗಳೂರು. ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. 18/7/1994. ಬೆಳಿಗ್ಗೆ 8:10. ಕರೆಕ್ಟ್. ಓಕೆ. ಲಗ್ನ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ವೃಷಭ ನಕ್ಷತ್ರ, ತುಲಾ ರಾಶಿ, ವೃಷಭ ನಕ್ಷತ್ರ, ವಿಶಾಖ ನಕ್ಷತ್ರ, ತುಲಾ ರಾಶಿ. ಕರೆಕ್ಟಾ? ಸದ್ಯಕ್ಕೆ ಇವಾಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಈಗ ಸದ್ಯಕ್ಕೆ ಬುಧ ಭುಕ್ತಿನೇ. ಮುಂದಕ್ಕೆ ಮದುವೆದೇನ ಕೇಳ್ಬೇಕಾ? ಅವ್ರ ಅಬ್ರಾಡ್ ಹೋಗಿ MS ಮಾಡ್ಬೇಕು ಅಂತ ಅವ್ರೆ. ಮದ್ವೆ ಚೆನ್ನಾಗಿದೆಯಲ್ಲ, ಮದ್ವೆ ಮಾಡ್ಬಿಟ್ಟು ಕಳ್ಸಿ. ಅಂದ್ರೆ ಹುಡ್ಗ ಅಲ್ಲೇ ಸೆಟ್ಲ್ ಆಗಿರೋ ಹುಡ್ಗ ಬೇಕು ಅಂತ. GRE ಎಕ್ಸಾಮ್, ಟ್ರೋಫಿಲ್ ಎಲ್ಲ ಒಳ್ಳೆ ಸ್ಕೋರ್. ಹಂಗಾರೆ ಹೋಗ್ಬಿಟ್ಟು ಮಾಡಿ, ಆಯ್ತು, ಅದು ಆಗತ್ತೆ. ಒಟ್ಟಾರೆ ಮದುವೆ ಕಾಂಬಿನೇಷನ್ ಚೆನ್ನಾಗಿದೆ, 100% ಹೋಗ್ತಾರೆ. ಮದುವೆ ಕಾಂಬಿನೇಷನ್ ಸೂಟ್ ಆಗುತ್ತೆ. ಅಲ್ಲಿರೋ ಹುಡುಗನೇ ಬೇಕಂತ? ಹೌದು, ಅಲ್ಲೇ ಉದ್ಯೋಗನ ಅಲ್ಲೇ ಬೇಕು ಅಂತ. ಆಯ್ತು, ಹೋಗ್ಬೋದಮ್ಮ. ಲಾಭಸ್ಥಾನದಲ್ಲಿದೆ, 3-12 ಕಾಂಬಿನೇಷನ್ ಇದೆ, ಹೋಗ್ತಾರೆ. ರಾಹುವಿನ ನಕ್ಷತ್ರದಲ್ಲಿದೆ, ಶನಿಯ ಸಬ್ಲಾರ್ಡ್ ಅಲ್ಲಿದೆ, 3-12 ಇದೆ, ಲಾಭಸ್ಥಾನದಲ್ಲೂ ಇದೆ, 7ನೇ ಮನೆನೂ ಇದೆ. ಮದುವೆ ಜೀವನ, ಹೋಗೋದು, ಫಾರಿನ್ ಜೀವನ ಎಲ್ಲಾನು ಚೆನ್ನಾಗಿದೆ. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಜೂನ್ ಆದ ನಂತರ ನಿಮಗೆ ಫಲಗಳು ಒಂದೊಂದಾಗಿ ಬರುತ್ತೆ. ಜೂನ್ ಆದ ನಂತರ ಅವರು ವಿತಿನ್ 2022 ಮೇ ಒಳಗಡೆ ಅಬ್ರಾಡ್ ಹೋಗ್ತಾರಮ್ಮ. ಕೇತುವಿನ ಭುಕ್ತಿಲಿ ಹೋಗ್ತಾರೆ. ಒಳ್ಳೇದಾಗ್ಲಿ. ಮಾರ್ಚ್ 6ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ಕ್ಲಾಸ್. ಇಂಥದ್ದೆಲ್ಲ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಯಾವ ಗ್ರಹ ಬಂದಾಗ ನಾವು ಫಾರಿನ್ಗೆ ಹೋಗ್ತೀವಿ, ಯಾವ ಗ್ರಹದ ಕಾಂಬಿನೇಷನ್ ಅಲ್ಲಿ ಫಾರಿನ್ಗೆ ಹೋಗ್ತೀವಿ, ಯಾವ ಗ್ರಹದ ಕಾಂಬಿನೇಷನ್ ಅಲ್ಲಿ ವಾಪಸ್ ಬರ್ತೀವಿ, ಯಾವ ಗ್ರಹದ ಕಾಂಬಿನೇಷನ್ ಅಲ್ಲಿ ಅಡಚಣೆಗಳು ಉಂಟಾಗುತ್ತೆ, 100% ಅಕ್ಯುರಸಿ ಬರುತ್ತೆ. ಇದು ಮಾತ್ರ ಗ್ಯಾರಂಟಿ. ನಮ್ಮ ನಕ್ಷತ್ರ ನಾಡಿಲಿ ನೀವು ನೋಡಿ 100% ಅಕ್ಯುರಸಿ ಬರುತ್ತೆ. ನಿಮ್ಮ ದಿನಾಂಕ, ಡೇಟ್ ಆಫ್ ಬರ್ತು, ಅದು ಇದು ಏನು ಇಲ್ಲ ಅಂದ್ರೂ ಕೂಡ ಪ್ರಶ್ನಾಶಾಸ್ತ್ರ ಅಂತೂ ದಿ ಬೆಸ್ಟ್. ಭಾಳ ಇದನ್ನು ಕಲ್ತ್ಕೊಳ್ಳಿ. ಭಾಳ ಕಮ್ಮಿ ಇನ್ವೆಸ್ಟ್ಮೆಂಟು, ಕುಟುಂಬ ಸಮೇತ ಕಲ್ತ್ಕೊಳ್ಳಿ, ಮಿಸ್ ಮಾಡಬೇಡಿ. ಮಾರ್ಚ್ 6 ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ. ಯಾರು ಮನೇಲಿ ಯಾರು ಇದ್ದಾರೋ ಎಲ್ಲ ಸೇರಿ ಕೂತ್ಕೊಂಡು ಕಲ್ತ್ಕೊಳ್ಳಿ. ಇಂಥ ಆಪರ್ಚುನಿಟಿ ಜ್ಯೋತಿಷ್ಯ ಕಲಿಯೋಕ್ಕೆ ಮನೆಯಿಂದನೇ. ಯಾಕಂದ್ರೆ 11,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಈಗ ಮೊನ್ನೆ ಬ್ಯಾಚ್ ಮುಗೀತಾ ಇದೆ, ಇನ್ನೊಂದು 2 ಡೇಸಲ್ಲಿ ಮುಗಿಯುತ್ತೆ. ಇನ್ನು ಮಾರ್ಚ್ 6ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗಕತ್ತೀವಿ. ಅಲ್ಲಿಗೆ ಹೋಗ್ಬಿಡೋಣ? ಹ್ಞೂ. ಪ್ರಶ್ನೆ ಕೇಳಿ. 1 ರಿಂದ 249 ಒಂದು ಸಂಖ್ಯೆ. 5 ಗುರುಜಿ. 5. ಪ್ರಶ್ನೆ ಮನಿ ಕಟ್ಬೇಕಂತೀವ್ರಿ ನಾವು. ಅಷ್ಟೇ ಸಾಕು. ಅದಕ್ಕೆ ಯಾವ್ದು ಸಾಕು. ನೀವು ಮನಿ ಕಟ್ಟೋದ್ ಮೇಲೆ ಹೇಳಿದ್ರೆ ಸಾಕು, ಮಿಕ್ಕಿದ್ ನಾನು ಹೇಳ್ತೀನಿ. ಕೇಳಿರ್ತಕ್ಕಂಥ ಪ್ರಶ್ನೆ ಶಾಸ್ತ್ರ 4, 11, 12 ಆಗುತ್ತೆ. ರಾಹು 4, 9, 12, 16 ಅದು ಆಗುತ್ತೆ. ಕಸ್ಪಲಲ್ಲಿ 4ನೇ ಮನೆ ಶುಕ್ರ, 11ನೇ ಮನೆ ಗುರು. ಶುಕ್ರ ಮತ್ತು ಗುರು ಕಸ್ಪಲ್ ನೋಡ್ಬಿಡೋಣ. ಶುಕ್ರನ ಕಾಂಬಿನೇಷನಲ್ಲಿ 1 ಬರ್ತಾ ಇಲ್ಲ, 4 ಬರ್ತಾ ಇಲ್ಲ. ರಾಹುನಲ್ಲಿದೆ ಅಡಚಣೆ ತೋರಿಸ್ತಾ ಇದೆ. ಸ್ವಲ್ಪ ಯಾರೋ ಮನಸ್ಸು ಮಾಡ್ತಾ ಇಲ್ಲ. ಇದು ಎಲ್ಲ ಚೆನ್ನಾಗಿ ಅಷ್ಟೇ, ಇನ್ನೇನಿಲ್ಲ. ಅವ್ರ ಹೂ ಒಂದಲ್ಲೇ ನಾವ್ ಮನ್ಸ್ ಮಾಡಂಗಿಲ್ಲ, ನಾವು ಹೂ ಒಂದಲ್ಲೇ ಅವ್ರ ಮನ್ಸ್ ಮಾಡಂಗ, ಹಿಂಗ್ ನಡ್ದೈತ್ರಿ. ಕರೆಕ್ಟಾ ಪ್ರಶ್ನೆಶಾಸ್ತ್ರ? ಹೌದ್ರಿ, ಕರೆಕ್ಟ್. ನಾವೆಲ್ಲ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಇದು ಜ್ಯೋತಿಷ್ಯ ಇದೆಯಲ್ಲ, ಯಾವ್ಯಾವ ವಾಹಿನಿಲಿ ಎಲ್ಲೆಲ್ಲಿ ಬರುತ್ತೋ ನೋಡ್ಕೊಂಡ್ ಬಂದ್ಬಿಡಿ. ಕೊನೆಗೆ ನಕ್ಷತ್ರ ನಡಿಗೆ ಎಲ್ಲ ಬರೋದು ಕಾರ್ಯಕ್ರಮಕ್ಕೆ. ಪಕ್ಕಾ ಕಾರ್ಯಕ್ರಮ ಇದು, ಸುಳ್ಳಿಲ್ಲ ಪೊಳ್ಳಿಲ್ಲ, ಪಕ್ಕಾ. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಕಸ್ಪಲಲ್ಲಿ ನೋಡಿದಾಗ ಅಲ್ಲಿ 4 ಬರಲಿಲ್ಲ.
ಯಾರಿಗೋ ಏನೋ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಬಲವಂತ ನೀವು ಹ್ಞೂ ಹ್ಞೂ ಅನ್ಬೇಕಷ್ಟೇ. ಅವರು ಹ್ಞೂ ಅಂದರೆ ಅವಾಗ ಆಗತ್ತಮ್ಮ. ಹ್ಞೂ ಅಂತ ಮಾಡಿಸ್ಬೇಕಾ? ಯಾವ ಗ್ರಹ ನೋಡ್ತೀನಿ, ಚಂದ್ರ ಭಾಳ ಪವರ್ಫುಲ್ ಆಗಿದೆ. ಅವ್ರಿಗೆ ನೀವೇ ಮಂತ್ರ ಹೇಳಿದ್ರು ಆಗುತ್ತೆ. ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ, ಆಯ್ತಮ್ಮ? ಆಯ್ತಾ? ಅದಕ್ಕೆ ಮತ್ತೆ ಗ್ರೀನ್ ಕಲರ್ ಖರ್ಚಿಫ್ ಇಟ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಆಮೇಲೆ 3ನೇ ಮನೆ ಎಲ್ಲೂ ಹಿಟ್ಟಾಗಿಲ್ಲ, ವೆರಿ ಗುಡ್. 3 ಹಿಟ್ಟಾದರೆ ಮನೆ ಕಟ್ಟಕಾಲ, 3 ಹಿಟ್ಟಾದರೆ ಮನೆ ಕಟ್ಟಕಾಲ, ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಮಾಡಿ. ನನ್ನ ಪ್ರಕಾರ ಸ್ವಲ್ಪ ಈ ಮಂತ್ರದಿಂದ ಕ್ಲಿಯರ್ ಆಗುತ್ತೆ ಹೊರತು ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ ಅಷ್ಟೇ. ಕಸ್ಪಲಲ್ಲಿ ಬಂದಿಲ್ಲ. ದಶಾ ಎಸ್ ಅಂದಿದೆ, ಭುಕ್ತಿ ಎಸ್ ಅಂದಿದೆ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಯಾರ ಬಗ್ಗೆ? ನನ್ನ ಮಗಳ ಬಗ್ಗೆ. ಹಾಂ, ಡೇಟ್ ಆಫ್ ಬರ್ತ್ ಇದೆಯಾ? ಹೌದು, 9/11/1997. ಸಮಯ ಭಾನುವಾರ ಮಧ್ಯಾಹ್ನ 12:40. ಹುಟ್ಟಿದೂರು? ತುಮಕೂರು. ಪ್ರಶ್ನೆ? ಅದು ಅವಳ ಮದುವೆ, ಅವಳ ಜೀವನ ಬಗ್ಗೆ ಕೇಳಬೇಕಾಗ್ತೀನಿ. ಹಾಂ, ಮದುವೆ ಭವಿಷ್ಯ ಮುಂದೆ ಕೇಳಬೇಕಾಗಿತ್ತು. ಓಕೆ. ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ, ಸರಿ ಕುಂಭರಾಶಿ, ಶತಭಿಷ ನಕ್ಷತ್ರ. ಸರಿ ಸರಿ. ಗುರುದಶ 2025 ಮುಗಿದೋಗುತ್ತೆ. ಆಮೇಲೆ ಶನಿ ದಶ ನೋಡ್ತೀನಿ. ಗುರುದಶ ಕಾಂಬಿನೇಷನ್ ಅಲ್ಲಿ 2-7 ಕಾಂಬಿನೇಷನ್ ಇದೆ. ಶನಿಲೂ ಕೂಡ 2-9-11 ಕಾಂಬಿನೇಷನ್ ಇದೆ. 1-6-10 ಇದೆ. ಶನಿ ದಶ. ಮದುವೆ ಜೀವನ ಚೆನ್ನಾಗಿರುತ್ತಮ್ಮ, ಏನು ಟೆನ್ಷನ್ ತಗೋಬೇಡಿ. 2023 ಅರ್ಥ ಆಯ್ತಾ? ಏನಮ್ಮ? ಆ ವರ್ಷದಲ್ಲ ಆಗತ್ತೆ. ಭುಕ್ತಿ ನೋಡ್ತೀನಿ, ಅಂತರ್ಭುಕ್ತಿ ನಾನು ಎಂಟರ್ ಆಗಲ್ಲ. ದಶಾದಲ್ಲಾದ್ಮೇಲೆ ಭುಕ್ತಿಗಳು ನೋಡ್ತೀನಿ. ಚೆನ್ನಾಗಿದೆ, ಏನು ಟೆನ್ಷನ್ ತಗೊಳ್ಬೇಡಿ. ಒಂದು ಗೋಮೇಧಿಕ ಹಾಕ್ಸಿ, ಮದುವೆದೇ ನಿಮ್ಗೆ ಯೋಚನೆ ಇದ್ರೆ ಗೋಮೇಧಿಕ ಹಾಕ್ಸಿ. ಎಜುಕೇಶನ್ ಮತ್ತೆ ಕೆರಿಯರ್ ಕಳಿಸಿ, ಚೆನ್ನಾಗಿರುತ್ತೆ. ಏನೋ ಒಂದು ಕೆಲಸ ಚೆನ್ನಾಗಿ ಮಾಡ್ತಾರೆ. ಏನು ಮಾಡ್ತಾ ಇಲ್ವಾ? ನೆಕ್ಸ್ಟ್. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಗುರುಜಿ. ಅಲ್ಲಿಗೆ ಹೋಗೋಣ. ಯಾರ ಬಗ್ಗೆ? ಯಾವ್ದ್ರ ಬಗ್ಗೆ? ಗುರುಜಿ, ನಮ್ಮ ಅಪ್ಪ ಯಾರಿಗೋ ಸ್ವಲ್ಪ ದುಡ್ಡು ಕೊಟ್ಟು ನಂಬರ್ ಹೇಳಿ ಸಾಕು. ಆಯ್ತು, ದುಡ್ಡಿನ ಬಗ್ಗೆ ಯಾರೋ ಕೊಟ್ಟಿ ಬರುತ್ತಲ್ಲ, ಯಾರು ಕೊಡ್ಲಿ. ನೀವು ಪ್ರಶ್ನೆ ನೀವು ಕೇಳ್ತಾರ. 24 ಗುರುಜಿ. 24. ಒಂದ್ ನಿಮಿಷ. ಓಕೆ. ಅವ್ರೇನಾರು ಸೈಟ್ ಮಾರಿ ಕೊಡ್ತೀನಿ ಅಂತ ಏನೋ ಹೇಳ್ತಾ ಇದಾರ? ಇಲ್ಲ ಗುರುಜಿ. ಜಮೀನ್ ಮಾರಿ ಅಥವಾ ಯಾವ್ದಾದ್ರು ದುಡ್ಡು ಬರ್ತಾ ಇದೆ? ಅಂದ್ರೆ ದುಡ್ಡು ಇಸ್ಕೊಂಡಿರೋರು ಇವಾಗ ಎಲ್ಲಾರ ಹತ್ರ ತುಂಬಾ ಸಾಲ ಮಾಡ್ಬಿಟ್ಟಿದೀವಿ ಅಂತ. ಅಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದೇನು, ಹೆಂಗ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಕೇಳಿದ್ರೆ ಏನೋ ಒಂದು ಉತ್ತರ ಕೊಡ್ತಾರಲ್ಲ. ಕೇಳಿದ್ರೆ ಕೊಡ್ತೀವಿ ಅಂತಿದ್ದಾರೆ. ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಗುರುಜಿ. ಅವ್ರ ಹೆಂಡತಿ ಮತ್ತೆ ಮಕ್ಳಿದ್ದಾರೆ. ಅವ್ರ ಹೆಂಡತಿ ಹತ್ರ ಹೋಗ್ಬೇಕಾ? ಮತ್ತೆ ಹೆಂಡತಿ ಹತ್ರ ಹೋದ್ರೆ ಏನ್ ಹೇಳ್ತಾರೆ? ಅವರು ಏನಾರು ಒಂದು ಕೊಡ್ತೀವಿ ಅಂತಾನೆ ಹೇಳ್ತಾರೆ. ಮಾರಿ ಅದು ಇದು. ಅದು ಅವ್ರ ಹೆಂಗ್ ಕೊಡ್ತಾರಂತೆ? ಆಯ್ತು, ಹೆಂಡತಿ ಹತ್ರ ಹೋದ್ರು, ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಹೆಂಡತಿ ಹತ್ರ ಹೋದ್ರಿ, ಹೆಂಡತಿ ಅವ್ರು ಹೆಂಗ್ ಕೊಡ್ತಾರಂತೆ? ಅದೇ ಗೊತ್ತಾಗ್ತಿಲ್ಲ ಗುರುಜಿ. ಅವ್ರಿಗೆ ಜಮೀನ್ ಏನು ಇಲ್ಲ ಗುರುಜಿ. ಅವ್ರ ಮಕ್ಳು ಕೆಲ್ಸ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಾ ಅವ್ರ ಹತ್ರ ಏನು ಇಲ್ಲ ಅಂತ? ಗೊತ್ತು ಗುರುಜಿ. ಪಕ್ಕ ಅವ್ರದ್ದು ಮನೆ ಒಳಗಡೆ ಎಲ್ಲ ಹೋಗಿ ಪೇಪರ್ಸ್ ಎಲ್ಲ ಚೆಕ್ ಮಾಡಿದೀರಾ? ಹೌದು ಗುರುಜಿ, ಅವ್ರಿಗೆ ಜಮೀನ್ ಏನು ಇಲ್ಲ. ಜಮೀನ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಪೇಪರ್ಸ್ ಎಲ್ಲ ಎತ್ತಿಟ್ಟಿದ್ದಾರೆ ಅಷ್ಟೇ. ತಗೊಂಡಿದ್ದಾರೆ ದುಡ್ಡಲ್ಲಿ ಯಾವ್ದೋ ಒಂದ್ 2-3 ಇದೆ. ಯಾವ್ದೇ ಪರಿಹಾರ ಏನು ಇಲ್ವಾ ಗುರುಜಿ? ಮಂತ್ರ? ಆ ಜಮೀನು ಸ್ವಲ್ಪ ಎಲ್ಲ ಹೋಗಿ ಕೇಳಿದ್ರೆ ಅದು ಸೇಲ್ ಮಾಡ್ಬಿಟ್ಟೆ ಅವ್ರು ಕೊಡ್ಬೇಕು. ಅವ್ರ ಕೈಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಹೇಳಿದ್ದಿಲ್ಲಿ. ಇಲ್ಲಿ ಜಮೀನ್ ಕಾಂಬಿನೇಷನ್ ಬರ್ತಾ ಇದೆ. ಅವ್ರ ಹತ್ರಲಿ ಹಣ ಇದ್ದಿದ್ರೆ 2, 6, 11, 10 ಬರ್ಬೇಕು. ಇಲ್ಲಿ 2, 6 ಬಂದಿಲ್ಲ. 2, 6 ಅಂದ್ರೆ ಅವ್ರ ಹತ್ರ ಹಣ ಇರುತ್ತೆ. ಇಲ್ಲಿ 4, 9, 10, 11 ಅಂದ್ರೆ ಅವ್ರ ಹತ್ರ ಆಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಎಷ್ಟು ಸಾಲ ಬರ್ಬೇಕು? 3 ಲಕ್ಷ ಬರ್ಬೇಕು ಗುರುಜಿ. ಏನಕ್ಕೆ ಕೊಟ್ರಿ ಅವ್ರಿಗೆ? ಅವ್ರಿಗೆ ಏನೋ ಪ್ರಾಬ್ಲಮ್, ಮತ್ತೆ ಹಾಸ್ಪಿಟಲ್ಗೆ ಹುಷಾರಿಲ್ಲ, ಅದಕ್ಕೆ ಇದಕ್ಕೆ ಅಂತ ಕೊಟ್ಟಿದ್ದು ಗುರುಜಿ. ಹಾಸ್ಪಿಟ್ಲಿಗೆ ಅಂತ ಕೊಟ್ರಿ. ಬಟ್ ಎಷ್ಟೊಂದ್ ಜನ ಹತ್ರ ಸಾಲ ಮಾಡಿದ್ರು ಅಂತ, ಅಷ್ಟೊಂದ್ ಜನ ಸಾಲ ಮಾಡಿ ಹಾಸ್ಪಿಟ್ಲಿಗೆ ಹಾಕಿದ್ರ? ಅದೇನಕ್ಕೆ ಹಾಕಿದಾರೋ ಗೊತ್ತಿಲ್ಲ ಗುರುಜಿ. ಅವರು ಏನೋ ಫೈನಾನ್ಸ್ ಏನೋ ಕೊಡ್ತಿದ್ರಂತೆ ಗುರುಜಿ. ಅರ್ಥ ಆಯ್ತಾ? ಅವ್ರು ಏನಕ್ಕೆ ಕೊಡ್ತಾ ಇದ್ರು ಅಂತ ಅರ್ಥ ಆಯ್ತಾ? ಹಾಸ್ಪಿಟ್ಲಿಗೆಲ್ಲ ಕಳ್ರು ಅವರೆಲ್ಲ.
ಅತಿ ಆಸೆ ಜೀವನದ ಯಾರ್ಯಾರು ಸಾಲ ಮಾಡ್ಕೊಳ್ತೀರಾ ಅವ್ರ ಹತ್ರ ಇವ್ರ ಹತ್ರ ಕಿತ್ಕೊಳ್ತೀರಾ ವಾಹಿನಿಲಿ ಕೇಳ್ತಾ ಇರೋರು ಕಿವಿಟ್ ಕೇಳಿ, ನಿಮ್ಗಳೆಲ್ಲ ಅತಿ ಆಸೆಯಿಂದ ಮಾಡ್ಕೊಳ್ಳೋ ಅತಿ ಆಸೆ. ಅದು ಈಗ ನೀವು ತಲೆ ತಿಂದ್ರೆ ನಿಮ್ದು ಕೊಡ್ಬೇಕು ಅಂದ್ರೆ ಇನ್ನೊಬ್ರ ಹತ್ರ ಕೇಳಿ ನಿಮ್ದು ಕೊಡೋದು, ಹಂಗೆ ಅಲ್ಲಿ ಇರೋದು ಇದು. ಬಟ್ ಅವ್ರ ಹತ್ರ ನಿಮ್ಗೆ ಕೊಡ್ಬೇಕು ಅಂತ ಅದು ಅವ್ರು ಎಷ್ಟರ ಮಟ್ಟಿಗೆ ಹೋಗುತ್ತೆ ಗೊತ್ತಿಲ್ಲ. ಆಸ್ತಿ ಇದೆ, ಆಸ್ತಿ ಮಾರಿ ಕೊಡ್ಬೇಕು ಅಂತ ಬರ್ತಾ ಇದೆ ಅಷ್ಟೇ. ಅವ್ರ ಹತ್ರ ದುಡ್ಡಿಲ್ಲ, ಆಸ್ತಿ ಇದ್ರೆ ಮಾತ್ರ ಕೊಡೋದು, ಆಸ್ತಿ ಇದೆ ಅದು ನಮ್ಗೆ ಗೊತ್ತಿಲ್ಲ. ಯಾರ ಹತ್ರ ಯಾರಿಂದ ನೀವೇನೋ ನಿಮ್ಗೆಲ್ಲ ಭಾಳ ಕೊಟ್ಟು ಗೊತ್ತಿರೋ ಥರ ಹೇಳಿದ್ರಿ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದೊಂದೇ ಆಪ್ಷನ್. ಅಲ್ಲೋಗಿ ಕೂತ್ಕೊಳ್ಳಿ. ಇಲ್ಲಿ ಪ್ರಶ್ನಾಶಾಸ್ತ್ರ ಗ್ರಹಗಳು ಹೇಳೋದು ಕರೆಕ್ಟಾಗಿ ಹೇಳಿರ್ತವೆ. ಅಲ್ಲೋಗಿ ತಲೆ ಮೇಲೆ ಕೂತ್ಕೊಂಡ್ರೆ ಯಾವುದೋ ಮಾರ್ತಾ ಇದೀವಿ ಅಂತ ಅವ್ರ ಬಾಯಲ್ಲಿ ಬರುತ್ತೆ, ಬೇಕಾದ್ರೆ ಹೋಗಿ ಕೇಳಿ. ಯಾಕಂದ್ರೆ ಈಗ ಅವ್ರು ಕೇಳಿರಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್. ಹಲೋ ನಮಸ್ಕಾರ. ಹಲೋ ಗುರುಜಿ ನಮಸ್ಕಾರ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಡೇಟ್ ಆಫ್ ಬರ್ತ್ ಇದೆಯಾ? ಡೇಟ್ ಆಫ್ ಬರ್ತ್ ಇದೆ ಗುರುಜಿ, ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ. ಪ್ರಶ್ನೆ ಶಾಸ್ತ್ರನೇ ಕೇಳಿ. ಹೇಳಮ್ಮ. 9 ಗುರುಜಿ. 9 ಪ್ರಶ್ನೆ ಕೇಳಮ್ಮ. ಮಗನ ಕೆಲ್ಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಕೆಲಸ ಯಾವಾಗ ಸಿಗುತ್ತೆ ಅಂತ ಹೇಳ್ಬೇಕಾ? ಕೆಲಸದಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೆ ನಾವು ನೋಡ್ಕೋಬೇಕು. ಗ್ರಹಗಳು ಕಾಂಬಿನೇಷನ್ ನೀವು ಯಾವುದು ಅಂತ ಹೇಳ್ಬೇಕಮ್ಮ. ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಅಲ್ಲಿಗೆ ಹೋಗ್ಬಿಟ್ರು ಡೈರೆಕ್ಟಾಗಿ. ನಿಮ್ಮನೆ ಬುಧ ರೆಟ್ರೋಗ್ರೇಡ್ ಇದೆ. ಬುಧ ರೆಟ್ರೋಗ್ರೇಡ್ ಆಗಲ್ಲ. ಸೂರ್ಯ ಚಂದ್ರಂದು ಸಿಕ್ಕಾಪಟ್ಟೆ ನಿಧಾನ ಆಗುತ್ತೆ. 3 ರಿಂದ 4 ವರ್ಷದ ಮೇಲೆ ಆಗುತ್ತೆ ಕೆಲಸ. ಒಬ್ಳು ಸವಿತಾ ಅಂತ ಕ್ಲಾಸ್ಗೆ ನಿಮ್ ಆನ್ಲೈನ್ ಕ್ಲಾಸ್ಗೆ ತಗೊಂಡಿದ್ದು ಗುರುಜಿ, ಅವಳು ಅದೇ ತರ ಹೇಳಿದ್ದು. ಹೌದಾ? ಹೌದು ಗುರುಜಿ, ನಿಮ್ಮ ಹತ್ರನೇ ಕಲ್ತವಳು. ಇವಾಗ 1 ತಿಂಗಳಾಯ್ತು ಗುರುಜಿ. ನೋಡಿ, ಎಷ್ಟು ಸತಿ ನೀವು ಪ್ರಶ್ನೆ ಕೇಳಿದ್ರು ಅವರು ಗ್ರಹಗಳಿಂದಾನೇ ಕೇಳಿರ್ತಾರೆ, ನಾವು ಗ್ರಹಗಳಿಂದಾನೇ ಕೇಳೋದು. ಅವ್ರಿಗೆ ಏನ್ ಬಂದಿರುತ್ತೋ ಅದೇ ನಮಗೂ ಬರಬೇಕು, ಚೇಂಜ್ ಬರೋದೇ ಇಲ್ಲ. ಚೆನ್ನಾಗಿ ಯಾವಾಗ್ಲೂ ನೀವು ಬಗ್ಗೆ ಹೇಳ್ತಾ ಇರ್ತಾಳೆ ಗುರುಜಿ, ದಿನಕ್ಕೊಂದ್ಸಲಿನಾದ್ರೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ನಮ್ ಕ್ಲಾಸ್ ಹಂಗಿದ್ಯಮ್ಮ. ನಮ್ದು ಇದೆಯಲ್ಲ ಕ್ಲಾಸು, ಚಿನ್ನದಂತ ಕ್ಲಾಸು. ಇದು ಕಲ್ತವ್ರಿಗೆ ಮಾತ್ರ ಗೊತ್ತಾಗ ಇದ್ರ ಬೆಲೆ ಏನ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ನಮ್ ಪ್ರೋಗ್ರಾಮ್ 5 ವರ್ಷದಿಂದ ಜನ ನೋಡ್ತಾನೆ ಇರ್ತಾರೆ, 4 ವರ್ಷದಿಂದ ನೋಡ್ತಾ ಇರ್ತಾರೆ. ನಾನು ಟ್ರೈ ಮಾಡ್ತಾನೆ ಗುರುಜಿ. ತುಂಬಾ ಚೆನ್ನಾಗಿರುತ್ತೆ. ಕಲ್ತ್ರೆ ಮಾತ್ರ ಅದೊಂಥರ ನಮಗೆ ಒಂಥರ ಚಿನ್ನದ ಗಣಿ ಸಿಕ್ದಂಗ್ ನಮ್ಗೆ. ಇಂಥದೇ ಆಗತ್ತೆ ಅಂತ ಹೇಳ್ಬಿಡುತ್ತೆ ನಮ್ ಜೀವನದಲ್ಲಿ. ನಾನು ವೀಕ್ಷಕರು ಹೇಳ್ತಾ ಇದೀನಿ, ಯಾರು ನೋಡ್ತಾ ಇದೀರೋ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ನಾನು ಹೇಳ್ತೀನಿ ಯಾಕೆ ಅಂದ್ರೆ, ಜನ ನನಗೆ ಬರ್ತಾರೆ, ಸ್ಟೂಡೆಂಟ್ ಬರ್ತಾರೆ, ಅದು ಬಿಸ್ನೆಸ್ ಲೆಕ್ಕ ಅಂತಾನೆ ಇಟ್ಕೊಳ್ಳಿ, ಅದು ಬಿಡಿ. ಬಟ್ ಈಗ ಸಬ್ಜೆಕ್ಟ್ ಕ್ವಾಲಿಟಿ ಇದೆಯಲ್ಲ, ಸಬ್ಜೆಕ್ಟ್ ಕ್ವಾಲಿಟಿ, ಅಲ್ಲಿರ್ತಕ್ಕಂಥ ಒಂದು ಏನು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಅಂಶ, ಅದು ನಿಜವಾಗ್ಲೂ ಎಲ್ಲೂ ಸಿಗಲ್ಲ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಂದ ಕಲಿಬೇಕು ಅಂತ ಆಸೆ, ಎಲ್ಲರೂ ಕಲಿಬೇಕು ಅಂತ ಆಸೆ. ಏನ್ ಮಾಡೋದು, ಕೆಲವೆಲ್ಲ ವಿಚಾರಗಳು ಕೇಳ್ತಾರೆ, ಅಯ್ಯೋ ಎಲ್ಲ ತಲೆ ತಿಂತಾರೆ. ಏನೋ ಇದು ಜ್ಯೋತಿಷ್ಯ ಕಷ್ಟ, ಅವ್ರೇನೋ 15 ದಿವಸ ಅಂತಾರೆ, ಅದು ಎಲ್ಲಿಂದ ಹೇಳ್ಬಿಡುತ್ತೆ, ಎಲ್ಲಿಂದ ಆಗ್ಬಿಡುತ್ತೆ. ಏನಿಲ್ಲ, ಸುಳ್ಳು ಹೇಳೋದು ಎಲ್ಲ ಇರ್ತಾರಲ್ಲ, ಅವ್ರೇನು ಕಲ್ತೇ ಇರಲ್ಲ. ತುಂಬಾ ಜನ ನೋಡಿದ್ದೀನಿ ನಾನು, ತುಂಬಾ ಜನ ನೋಡಿದ್ದೀನಿ ಜ್ಯೋತಿಷ್ಯದಲ್ಲಿ. ಏನೂ ಗೊತ್ತಿಲ್ಲ ಜ್ಯೋತಿಷ್ಯದಲ್ಲಿ. ಎಲ್ಲ 7ನೇ ಮನೆ ನೋಡ್ತಾರೆ ಮದುವೆಗೆ, 5ನೇ ಮನೆ ನೋಡ್ತಾರೆ, 2ನೇ ಮನೆ ನೋಡ್ತಾರೆ. ಅಲ್ಲಿ ಗ್ರಹಗಳು ಕೆಟ್ಟೋಗಿದ್ರೆ ಹೇಳ್ತಾರೆ, ಎಲ್ಲಾ ಗ್ರಹಗಳು ರಾಹು ಕೇತುಗಳು ಮಧ್ಯದಲ್ಲಿದ್ರೆ ಕಾಳಸರ್ಪ ಹೇಳ್ಬಿಟ್ಟು ಮುಗಿದೋಯ್ತು, ಇಷ್ಟೇನ ಜ್ಯೋತಿಷ್ಯ, ಅಷ್ಟೊಷ್ಟು ವರ್ಷ ಕಲಿಬೇಕು ಅಂತ ಹೇಳ್ತಾರಲ್ಲ. ಬರೀ ಸುಳ್ಳು, ಬರೀ ಬೋಗಸ್. ಬೆಳಗಿನ ಸಾಯಂಕಾಲ ನೋಡ್ತಾ ಇರ್ತೀನಿ ಎಲ್ಲಾ ಕಾರ್ಯಕ್ರಮಲ್ಲೂ. ಅದು ರಾಶಿ ಭವಿಷ್ಯ ಹೇಳ್ತಾರೆ, ಅಲ್ಲೇ ಬೋಗಸ್ ಅಲ್ವಾ, ಅಲ್ಲೇ ಅರ್ಥ ಆಗಲ್ವಾ? ಎಷ್ಟು ವಾಹಿನಿಗಳಲ್ಲಿ ರಾಶಿ ಭವಿಷ್ಯ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ಎಲ್ಲಾ ವಾಹಿನಿನೂ ನೋಡ್ಕೊಂಬಂಬಿಡಿ, ರಾಶಿ ಭವಿಷ್ಯ ಎಲ್ಲ ಬೇರೆ ಬೇರೆ ಇರುತ್ತೆ. ಅದು ಹೆಂಗಿರುತ್ತೆ ಬೇರೆ ಬೇರೆ? ಹೆಂಗಿರುತ್ತೆ? ಒಂದು ಮೇಷ ರಾಶಿ ಅಂತಂದ್ರೆ ಅಲ್ಲಿ ಗ್ರಹ ಏನೇನಿರುತ್ತೆ, ಅಲ್ಲಿಂದ 7ನೇ ಮನೆ 8ನೇ ಮನೆ ಇವತ್ತಿನ ಗೋಚಾರಗಳು ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೇ ಇರುತ್ತೆ. ಯಾರಿಗೇನು ಚೇಂಜ್ ಆಗಲ್ಲ. ಆ ರಾಶಿಲಿ ಹುಟ್ಟಿದವ್ರದೆಲ್ಲ ಒಂದೇ ಫಲ ಬರಬೇಕು. ಸುಳ್ಳು, ಅಲ್ಲೂ ಸುಳ್ಳು. ಅದನ್ನ ನೋಡ್ತಾರೆ. ವಾಹಿನಿಯವರು ಕ್ವಶನ್ ಮಾಡಲ್ಲ, ಕ್ವಶನ್ ಮಾಡಬೇಕು. ವಾಹಿನಿಯವ್ರಿಗೂ ಜವಾಬ್ದಾರಿ ಇರಬೇಕು. ನಾನು ಕೇಳ್ತೀನಿ, ಹೌದು ಕೇಳ್ಬಹುದಲ್ವಾ? ಅವ್ರು ಯಾಕೆ ಹಂಗೆ ಹೇಳ್ತೀವಿ? ಕೇಳಬೇಕು. ಜ್ಯೋತಿಷ್ಯ ಬೇರೆ ಕ್ವಶನ್ ಮಾಡ್ತಾರೆ ಎಲ್ಲರೂ, ಎಲ್ಲ ಕ್ವಶನ್ ಮಾಡ್ತಾರೆ. ಅದು ಹೆಂಗೆ ಇದು ಹೆಂಗೆ ಅಂತ. ಇದನ್ನ ಯಾಕೆ ಕ್ವಶನ್ ಮಾಡಲ್ಲ? ಅದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಡ್ತಾ ಇದ್ದೀನಿ. ಅದು ಬರಲ್ಲ, ರಾಶಿ ಭವಿಷ್ಯ ಎಲ್ಲೂ ಇಲ್ಲ. ಸುಮ್ಮನೆ ಹಿಂದಿನ ಕಾಲದಿಂದನೂ ಬಂದಿದೆ ಅಷ್ಟೇ. ಅದು ಸುಮ್ಮನೆ ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರು. ಇವತ್ತು ಮೇಷರಾಶಿನ ತಗೊಳ್ಳಿ, ಇವತ್ತೇನೋ ಪ್ರಾಣ ಸಂಕಟ, ನಿಮಗೆ ಇದು ಸ್ನೇಹಿತನಿಂದ ಸ್ವಲ್ಪ ನಿಮಗೆ ಕಿರಿಕಿರಿ, ಮನೆಯಲ್ಲಿ ಕಿರಿಕಿರಿ, ಶಾಂತಿ ಏನೋ ಬರುತ್ತೆ. ವೃಷಭ ತಗೊಳ್ಳಿ, ಬಾಯಿಗೆ ಬಂದಿದೆ, ಸುಮ್ಮನೆ ನೀಟಾಗಿ ಬರೆದ್ಬಿಟ್ಟು ಒಂದು ಮಂತ್ರ ಹಾಕ್ಬಿಡ್ತಾರೆ. ಅಲ್ಲಿ ಸಾಧ್ಯನೇ ಇಲ್ಲ. ಇದು ಇದ್ರಷ್ಟು ಸುಳ್ಳು ಅವರೇ ಹೇಳ್ತಾ ಇದಾರೆ. ಅವ್ರ ಆತ್ಮಸಾಕ್ಷಿಗೆ ಕೇಳ್ಕೊಳಕ್ ಕೇಳಿ, ಆ ಜ್ಯೋತಿಷ್ರು ಯಾರು ಆಗ್ತಾರೋ ಟಿವಿಲಿ, ಅವ್ರ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ರಿ.
ನೀವು ರಾಶಿ ಭವಿಷ್ಯ ಹೆಂಗ್ರಿ ಕೊಡ್ತೀರಾ? ಯಾವ ಪುಸ್ತಕದಲ್ಲಿ ಬರ್ದಿದ್ದೀರಿ? ತಗೊಂಬಂದು ತೋರಿಸ್ರಿ. ಎಲ್ಲೂ ಬರ್ದಿಲ್ಲ. ರಾಶಿ ಭವಿಷ್ಯ ಅಷ್ಟು ಸುಳ್ಳು ಮತ್ತೊಂದಿಲ್ಲ. ಇನ್ನು ರಾಶಿ ಭವಿಷ್ಯ ನೋಡ್ತೀರಾ, ಇನ್ನ ನ್ಯೂಸ್ ಪೇಪರ್ ತರಿಸಿ ಅದರಲ್ಲೊಂದು ಭವಿಷ್ಯ ಕೊಟ್ಟಿರ್ತಾರೆ, ಇನ್ನೊಂದು ನ್ಯೂಸ್ ಪೇಪರ್ ತರಿಸಿ ಅದರಲ್ಲೊಂದು ಭವಿಷ್ಯ. ಯಾವುದೂ ಇಲ್ಲ. ಚಂದ್ರ ಮೂವ್ ಆಗಿದೆ 2 ದಿವಸ ತಗೊಳ್ತಾನೆ. ನೀವು ಡೈಲಿ ಬೇರೆ ಬೇರೆ ಹೆಂಗೆ ಹೇಳಕ್ ಸಾಧ್ಯ? ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ಸ್ ಇಟ್ ಸೆಲ್ಫ್ ಇಸ್ ಚಂದ್ರ. ಯಾವುದೇ 9 ಗ್ರಹದಲ್ಲಿ ಮೂನ್ ಇಸ್ ದಿ ಓನ್ಲಿ ಗ್ರಹ ವಿಚ್ ಗೋಸ್ ವೆರಿ ಫಾಸ್ಟ್. 13 ಡಿಗ್ರಿ 15 ನಿಮಿಷ ಒಂದೊಂದು ದಿವಸಕ್ಕೆ ಚಲನೆ ಆಗುತ್ತೆ. ಒಂದು ಮನೆ ಬಂದ್ಬಿಟ್ಟು 30 ಡಿಗ್ರಿ, 13 ಡಿಗ್ರಿ 15 ನಿಮಿಷ ಚಲಿಸಿದ್ರೆ ಒಂದು ದಿವಸಕ್ಕೆ ಕವರ್ ಮಾಡಕ್ಕೆ 2 ದಿವಸ ಬೇಕಾಗುತ್ತೆ. ಹೇಗೆ ರಾಶಿಗಳು ಚೇಂಜ್ ಆಗ್ಬಿಡುತ್ತೆ? ಇವತ್ತು ಹೇಳಿದ್ದು ನಾಳೆ ಚೇಂಜ್ ಹೆಂಗಾಗ್ಬಿಡುತ್ತೆ? ಚಂದ್ರನಿಂದ ಹೇಳಿದ್ರೂ ಕೂಡ, ಯಾವ ನಕ್ಷತ್ರದಿಂದ ಅಂತ ಹೇಳಿದ್ರು ಕೂಡ ಅಷ್ಟೊಂದು ಚೇಂಜ್ ಆಗಕ್ಕೆ ಏನೂ ಇಲ್ಲ. ಬೇರೆ ಗ್ರಹಗಳೆಲ್ಲ ಸುಮ್ಮನೆ ಕಾಯ್ಕೊಂಡು ಕೂತಿರ್ತಾವ. ದಿನ ಭವಿಷ್ಯ ಅನ್ನೋದು ಏನೂ ಇಲ್ಲ. ಅಷ್ಟೊಂದು ಚೇಂಜ್ ಆಗುತ್ತೆ ದಿನ ದಿನ. ನಾನು ನೋಡ್ತಾ ಇರ್ತೀನಿ, ನನ್ನ ಮೀನರಾಶಿ ನಂದು ನೋಡ್ತೀನಿ, ನಿನ್ನೆ ಏನೋ ದೊಡ್ಡದಾಗಿ ಹೇಳ್ಬಿಟ್ರು, ಇವತ್ತೇನೋ ಫುಲ್ ಚೇಂಜು. ನಿನ್ನೆ ಇವತ್ತು ಸುಮ್ಮನೆ ಇದ್ದೀನಿ, ಸುಮ್ಮನೆ ಆರಾಮಾಗಿ ಕುತ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಏನು ಅಂಥದ್ದೇನು ಮೇಜರ್ ಏನು ಚೇಂಜ್ ಆಗಿರಲಿಲ್ಲ. ನಿನ್ನೆ ಇವತ್ತಿಗೆ ಅವ್ರು ಹೇಳಿದ್ರಲ್ಲ ಯಾವುದು, ನನಗೆ ನಗು ಬರುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅಂತ. ಅಷ್ಟಷ್ಟು ಚೇಂಜ್ ಆಗಕ್ಕೆ ಇದನ್ನ ಎಷ್ಟೋ ಜನಗಳು ಒಂಥರ ಮೂಕ ಪ್ರೇಕ್ಷಕರಾಗಿ ಕೇಳ್ತಾರೆ, ಅದು ಅಂತ. ಚಾನ್ಸೇ ಇಲ್ಲ. ಅದು ನಂಬಲೇಬೇಡಿ. ಅವರು ಸುಮ್ಮನೆ ಅರ್ಧ ಗಂಟೆಯಲ್ಲಿ 15 ನಿಮಿಷ ವೇಸ್ಟ್ ಮಾಡ್ತಾ ಇದ್ದೀರ ನೀವು. ಯಾರ್ಯಾರು ರಾಶಿ ಭವಿಷ್ಯ ಯೂಟ್ಯೂಬಲ್ಲಿ ಬರುತ್ತೆ, ಮತ್ತೆ ಮತ್ತೊಂದರಲ್ಲಿ ಟಿವಿಲಿ ಬರುತ್ತೆ, ನೀವು ಸುಮ್ಮನೆ ಯು ಆರ್ ವೇಸ್ಟಿಂಗ್ ಯುವರ್ 10 minutes ಆಫ್ ಯುವರ್ ಟೈಮ್. ಅದ್ರ ಬದಲು ಅಸ್ಟ್ರಾಲಜಿಲಿ ಏನಾದ್ರು ಸಬ್ಜೆಕ್ಟ್ ಹೇಳಿ. ನಿಮ್ಮ ಕೆಲಸ ನಾವು ಮಾಡಲೇಬೇಕು. ಅಸ್ಟ್ರಾಲಜಿಲಿ 10 minutes ಏನಾದ್ರು ಸಬ್ಜೆಕ್ಟ್ ಹೇಳಿ, ಅಥವಾ ಗೋಚಾರದ ಹೇಳಿ. ಇವತ್ತು ಶುಕ್ರ ಮಕರಕ್ಕೆ ಪ್ರವೇಶ ಆಗಿದ್ದಾನೆ, ಗೋಚಾರ ಹೇಳಿ, ಲಗ್ನದಿಂದ ಹೇಳಿ. ಯಾಕಂದ್ರೆ ಗೋಚಾರದಲ್ಲಿ ಒಂದೊಂದು ತಿಂಗಳು ವ್ಯತ್ಯಾಸ ಬರುತ್ತೆ. ಅದು ದಶಾ ಬಂದ್ರೆ ಭುಕ್ತಿ ಬಂದ್ರೆ ಮಾತ್ರ ಅಂತ ಹೇಳ್ತಾ ಇರ್ತೀನಿ. ಸೊ ಆ ರೀತಿ ತಗೊಳ್ಬೇಕು ನೀವು. ಓಕೆ, ಸೊ ಸಮಯ ಓಕೆ, ಒಂದು ಬ್ರೇಕ್ ತಗೊಳ್ಳೋಣ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ವಾಪಸ್ ಬರೋಣ. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಶುಕ್ರ ಮಕರ ರಾಶಿ ಪ್ರವೇಶ ಮುಂದಿನ ತಿಂಗಳು 21ನೇ ತಾರೀಕುವರೆಗೂ ಮಕರದಲ್ಲೇ. ಮೇಷ ಲಗ್ನದವರು ಯಾರ್ಯಾರಿದ್ದಾರೆ, ಮೇಷರ ಲಗ್ನ, ರಾಶಿ ಇಲ್ಲ ಲಗ್ನ, ನಿಮಗೆ ದಶಾಭುಕ್ತಿ ಏನಾದರೂ ಶುಕ್ರ ನಡೆದಿದ್ರೆ ಮಾತ್ರ ಇದನ್ನು ತಗೊಳ್ಳಿ. ದಶಾಭುಕ್ತಿಯಲ್ಲಿ ಬರಬೇಕು. ಆವಾಗ ಈ ಗೋಚಾರ ಫಲ ನಿಮಗೆ 20% 25% ಎಫೆಕ್ಟ್ ಅಷ್ಟೇ. ಇದು ಅದಕ್ಕಿಂತ ಜಾಸ್ತಿ ಬರಲ್ಲ. ಇಲ್ಲಿರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಯಾರಿಗೆ ಮೇಷ ಲಗ್ನದಲ್ಲಿ ಇರ್ತಾರೆ, ನಿಮಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ರೆ, ಎಲ್ಲಾ ಲಗ್ನಕ್ಕೂ ಹೇಳ್ಬಿಡ್ತೀನಿ ಫಸ್ಟೇ ಸತಿ, ಮಧ್ಯ ಎಲ್ಲಾ ಲಗ್ನಕ್ಕೂ ಹೇಳಲ್ಲ. ಶುಕ್ರನ ದಶಾಭುಕ್ತಿ ಬಂದಿದ್ರೆ ಮಾತ್ರ ಇದನ್ನ ಕೇಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಕಡೆ ಬಿಟ್ಬಿಡಿ. ಶುಕ್ರ ದಶಾ ಶುಕ್ರ ಭುಕ್ತಿ ನಡೀತಾ ಇದ್ದರೆ, ಶುಕ್ರ ದಶ ಆದ್ರೂ ಆಗಿರ್ಬೋದು, ಯಾವ್ದಾದ್ರು ಬೇರೆ ದಶದಲ್ಲಿ ಶುಕ್ರ ಭುಕ್ತಿ ಯಾರು ಆಗಿರ್ಬೋದು, ಇದ್ರ ಎಫೆಕ್ಟ್ ಹೇಗಿರುತ್ತೆ? ಈ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಂದು ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಂದ್ರೆ ಇನ್ಕ್ರಿಮೆಂಟ್ ಆಫ್ ಡೆಸಿಗ್ನೇಷನ್ ಇನ್ಕ್ರಿಮೆಂಟ್, ನಿಮ್ಗೇನೋ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ತುಂಬಾ ಚೆನ್ನಾಗಿರೋ ಟೈಮ್, ಬಹಳ ಫಸ್ಟ್ ಕ್ಲಾಸ್ ಕೆರಿಯರ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಇದು. ಮತ್ತೆ ಹೊಸ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. 21 ಫೆಬ್ರವರಿವರೆಗೂ ಟೈಮ್ ಇದೆ. ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಓದ್ತಾರೆ. ಆದರೆ ವೈವಾಹಿಕ ಜೀವನದಲ್ಲಿ ಮತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗುತ್ತೆ. ಮದುವೆಗೆ ಏನಾದ್ರು ಹೊಸದಾಗಿ ನೋಡಕ್ ಹೋಗ್ತಾ ಇದ್ರೆ ಈ 1 ತಿಂಗಳು ನಿಮಗೆ ಎಲ್ಲ ಸೆಟ್ ಆಗುತ್ತೆ. ಯಾರೋ ಒಬ್ರು ಏನೋ ಕಿತಾಪತಿ ಮಾಡಿ ಅಹಂ ತೋರಿಸಿ ಅದನ್ನ ಬ್ರೇಕ್ ಮಾಡ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಅಷ್ಟು ಮೇಷ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆರೋಗ್ಯದಲ್ಲಿ ಚೆನ್ನಾಗಿದೆ. ಮತ್ತೆ ಇನ್ನು ಮಿಕ್ಕ ವಿಚಾರದಲ್ಲಿ ಬಿಸ್ನೆಸ್ ಅವ್ರಿಗೂ ತುಂಬಾ ಚೆನ್ನಾಗಿದೆ. ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ, ಟೆನ್ಷನೇ ಇಲ್ಲ. ನೆಕ್ಸ್ಟ್ ನಾವು ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದವ್ರಿಗೆ ಜಾಬ್ ಅಲ್ಲಿ ಒಂದು ಸ್ವಲ್ಪ ಸಣ್ಣ ಚೇಂಜ್, ಜಾಬ್ ಅಲ್ಲಿ ಚೇಂಜ್ ಬರ್ತಕ್ಕಂಥದ್ದು. ಏನೋ ಒಂದು ಮಾಡ್ತಾ ಇದ್ದ ಕೆಲಸ ಸ್ವಲ್ಪ ಡಿವಿಯೇಟ್ ಆಯ್ತು, ಈಗ ಅದನ್ನ ಮಾಡ್ತಾ ಇದ್ದೆ ಅದನ್ನ ಬಿಟ್ಬಿಟ್ಟು ಇದನ್ನ ಮಾಡು ಅಂತ ಹೇಳ್ತಾರೆ. ಸೊ ಆ ಒಂದು ಡಿವಿಯೇಟ್ ಆಗಿರ್ತಕ್ಕಂಥ ಕೆಲಸ ಪ್ರಾರಂಭವಾಗುತ್ತೆ. ಮತ್ತೆ ಕಿರಿಕಿರಿ, ಬಾಸ್ ಇಂದ ಸ್ವಲ್ಪ ಕಿರಿಕಿರಿ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಅಷ್ಟು ನಮಗೆ ಸಮಂಜಸವಾಗಿರ್ತಕ್ಕಂಥ ಒಂದು ವಿಚಾರಗಳು ಅವ್ರಿಗೆ ಮೂಡಲ್ಲ. ಅಂದ್ರೆ 21 ಫೆಬ್ರವರಿವರೆಗೂ ನಿಮಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ರೆ ಕೆಲಸದಲ್ಲಿ ಏನೋ ಒಂಥರ ಬೇಜಾರು, ಟೆನ್ಷನ್. ಎಜುಕೇಶನ್ ಇರ್ತಕ್ಕಂಥವ್ರಿಗೂ ಕೂಡ ಎಜುಕೇಶನ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬ್ರೇಕ್ಸ್ ತೋರಿಸ್ತಾ ಇದೆ. ಎಜುಕೇಶನ್ ಓದಕ್ಕಾಗಲ್ಲ, ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ
ಅಡಚಣೆ ಇರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಪೂರ್ತಿಯಾಗಿ ಹೋಗಿರಲ್ಲ. ವೃಷಭ ಲಗ್ನದವ್ರಿಗೆ ಈ ಗಲಾಟೆಗಳು ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದು ಗೋಚಾರದಲ್ಲಿ ಸ್ವಲ್ಪ ಗಲಾಟೆ ನಡೀತಾ ಇತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಹೇಳ್ಬೋದು, ಪೂರ್ತಿಯಾಗಿ ಹೋಗಿರಲ್ಲ. ಮದುವೆ ವಿಚಾರದಲ್ಲಿ ಏನಾದ್ರು ಹೊಸದಾಗಿ ನೋಡ್ತಾ ಇದ್ರೆ ಮಾತುಕತೆಯಲ್ಲಿ ಹಿರಿಯರಿಂದ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾರನ್ನೋ ನೋಡಿರ್ತೀವಿ, ಅವ್ರು ಇಷ್ಟ ಮಾಡ್ಕೊಳ್ತೀವಿ, ನಾವು ಮಾಡ್ಕೋತೀವಿ ಅಂತ ಹೇಳಿ ಎಲ್ಲ ಅಂದ್ರೆ ಹಿರಿಯರ ಸಮ್ಮುಖದಲ್ಲೇ ಎಲ್ಲ ನೋಡಿರ್ತಾರೆ. ಅಲ್ಲಿ ಗಂಡು ಹೆಣ್ಣು ಅವ್ರಿಗೆ ಇಷ್ಟಪಡ್ತಾರೆ, ಬಟ್ ಈಗ ಹಿರಿಯರು ಏನೋ ಆಗಿದೆ, ಬೇಡ, ಅದು ಅವ್ರಿಗೆ ಅದು ಕಮ್ಮಿ ಇದೆ, ಇವ್ರಿಗೆ ಇದು ಜಾಸ್ತಿ ಇದೆ, ಇದು ಸ್ವಲ್ಪ ಇಷ್ಟಿರ್ಬೇಕಾಯ್ತು, ಇಷ್ಟ ಆಯ್ತು, ಏನೋ ಒಂದು ವಿಚಾರದಲ್ಲಿ ಕಟ್ಟಾಗ್ಬಿಡುತ್ತೆ. ಸ್ವಲ್ಪ ಅದರಿಂದ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು ಕೆಲವರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ರೆ ಇದಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಸ್ವಲ್ಪ ದುಡ್ಡಿನ ಸಮಸ್ಯೆ ಸ್ವಲ್ಪ ತೋರಿಸ್ತಾ ಇದೆ. ಕೆಲಸದಲ್ಲಿ ದುಡ್ಡು ಬಗ್ಗೆ ಏನು ತೊಂದರೆ ಇಲ್ಲ, ಸ್ವಲ್ಪ ಇಂಕ್ರಿಮೆಂಟ್ ತೋರಿಸ್ತಾ ಇದೆ. ಚೇಂಜ್ ಆಫ್ ಜಾಬ್ ಸ್ವಲ್ಪ ಲೈಟ್ ಆಗಿ ತೋರಿಸ್ತಾ ಇದೆ. ಮಿಥುನ ಲಗ್ನ ಕೋಣ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕಳ್ಕೊಳ್ಳೋ ಕಾಂಬಿನೇಷನ್ ಇದೆ. ಶುಕ್ರ ದಶ ಶುಕ್ರ ಭುಕ್ತಿ ಇದ್ರೆ ಆಲ್ಮೋಸ್ಟ್ ನಿಮ್ ದಶಾಭುಕ್ತಿಗಳು ಸ್ಟ್ರಾಂಗ್ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಲೀವ್ ದಿ ಜಾಬ್. ವೆರಿ ವೆರಿ ಡಿಫಿಕಲ್ಟ್ ಟೈಮ್ ನಿಮಗೆ 21st ವರೆಗೂ ವೆರಿ ವೆರಿ ಡಿಫಿಕಲ್ಟ್ ಟೈಮ್. ಒಂದು, ಹಣ ಕೊಡಬೇಡಿ. ಮಿಥುನ ಲಗ್ನದವರು ಹಣವನ್ನು ಕೊಡಬೇಡಿ. ನಿಮಗೆ ಶುಕ್ರ ದಶ ಶುಕ್ರ ಭುಕ್ತಿ ಇದ್ರೆ ಇದು ನಾನ್ ರಿಟರ್ನಬಲ್. ಇದು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಾನ್ ರಿಟರ್ನಬಲ್ ಬೇಸಿಸ್. ಯಾರೊಬ್ರು ಕೊಟ್ರಲ್ಲ 3 ಲಕ್ಷ, ದಟ್ ಈಸ್ ನಾನ್ ರಿಟರ್ನಬಲ್ ಬೇಸಿಸ್ ಅಲ್ಲಿ ಕೊಟ್ಟಿದ್ದೀರಾ ಅಂತ ಅರ್ಥ. ನಾನ್ ರಿಟರ್ನಬಲ್, ವಾಪಸ್ ಬರಲ್ಲ. ಸೊ ಅದಕ್ಕೆ ನಮ್ಮ 3 ಲಕ್ಷಗಳು ಕಳ್ಕತ್ತೀರ. ನಮ್ಮ ನಕ್ಷತ್ರ ನಾಡಿ ಬಂದು ಕಲೀರಿ. ಸಣ್ಣ ಅಮೌಂಟ್ ಅಲ್ಲಿ ಯಾವುದು ದುಡ್ಡು ಕಳಿಯಕ್ಕಾಗಲ್ಲ. ಯಾರಿಗಾರು ಕೊಡ್ಬೇಕು ಅಂದ್ರೂ ಪ್ರಶ್ನಾಶಾಸ್ತ್ರ ಹಾಕ್ತಿವಿ ನಾವು. ಅದು 10 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, 1000 ರೂಪಾಯಿ ಇರ್ಲಿ, ಲಕ್ಷ ರೂಪಾಯಿ ಇರ್ಲಿ, ನಮ್ಮ ಪ್ರಶ್ನಾಶಾಸ್ತ್ರ ಇದು ನಕ್ಷತ್ರ ನಾಡಿ ತುಂಬಾ ಜನನ ಕೈ ಬೀಸ್ ಕರೆಯುತ್ತೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಕರೆಯುತ್ತೆ. ಕರ್ನಾಟಕ ಇಡೀ ವಾಹಿನಿ ಮುಖಾಂತರ ಲಕ್ಷಾಂತರ ಜನ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಅದರಲ್ಲಿ ಸಾವಿರಾರು ಜನ ಕಲಿಬೇಕು ಅನ್ನೋ ಆಸೆ. ಕೇವಲ ಒಂದು ಫ್ಯೂ ಹಂಡ್ರೆಡ್ಸ್ ಅಲ್ಲಿ ಮಾತ್ರ ಎಂಟರ್ ಆಗ್ತಾರೆ. ಅಂದ್ರೆ ಗ್ರಹಗಳು ಅಷ್ಟು ಈಸಿಯಾಗಿ ನಿಮ್ಮ ಗ್ರಹಗಳನ್ನ, ನಿಮ್ಮ ಹಣೆ ಬರನ್ನ ಚೇಂಜ್ ಮಾಡಕ್ ಸ್ವಲ್ಪ ಅಷ್ಟು ಈಸಿಯಾಗಿ ಬಿಡಲ್ಲ. ಅದು ಎಲ್ಲೋ ನಿಮ್ಗೆ ಅದೃಷ್ಟ ಇದ್ದಾಗ ತೂರ್ಕೋಬೇಕು. ಸೊ ಆ ಅದೃಷ್ಟ ಗುರುಗಳು ಕರೆದಾಗ ಒಳಗೆ ಎಂಟ್ರ್ ಆಗ್ಬಿಡ್ಬೇಕು. ನಡ್ರಿ ಒಳಗಡೆ ನಡ್ರಿ ನಿಮ್ಗೆ ಲಕ್ಕಿ ಇದೆ ಅಂತ ಹೇಳಿದಾಗ ಬಂದ್ಬಿಡ್ಬೇಕು. ಯಾಕಂದ್ರೆ ನಿಮಗೆ ನಡೀತಾ ಇರ್ತಕ್ಕಂಥ ಗ್ರಹಚಾರ, ಗೋಚಾರ ಮತ್ತೆ ನಿಮ್ಮ ನಡೀತಾ ಇರ್ತಕ್ಕಂಥ ಸಮಸ್ಯೆ ನನಗಂತೂ ಗೊತ್ತಿರಲ್ಲ. ಒಂದು ಮಾತ್ರ ಹೇಳ್ತೀನಿ, ಅದರಿಂದ ಎಲ್ಲ ಕೂಡ ಪಾರಾಗಕ್ಕೆ ಒಂದು ಬೆಸ್ಟ್ ಅಂದ್ರೆ ನಕ್ಷತ್ರ ನಾಡಿ ಕಲೀರಿ. 1 ಕೇಳ್ಬೋದು, ಇಲ್ಲಿ 2 ಕೇಳ್ಬೋದು. ಫೋನ್ಗಳು ಮಾಡಿ ಕಿವಿ ನೋವು ಇರ್ಬೋದು ಎಷ್ಟೋ ಜನಕ್ಕೆ. ಒತ್ತಿ ಅದು ಯಾವ್ದೋ ನಂಬರ್ ಬರ್ತದಲ್ಲ ಸ್ಕ್ರೀನಲ್ಲಿ, ಸಿಕ್ಕ್ರಿ ಒಡಿ, ನೀನ್ ಹೊಡಿಯ, ನಾನು ಹೊಡಿಯ, 5 ಜನ ಫೋನ್ ಇಟ್ಕೊಂಡು ಹೊಡಿಯೋದು. ಸಿಕ್ಕರ್ ಸಾಕು 1 ಕೇಳೋಣ ಅಂತ. ಒಂದು ಚೂರು ಕ್ಲಾಸ್ಗೆ ಹೋಗಿ ಪೂರ್ತಿಯಾಗಿ ತಿಳ್ಕೊಂಬಿಡೋಣ, ಅದನ್ನ ಅಭ್ಯಾಸ ಮಾಡೋಣ ಅನ್ನೋ ಬುದ್ಧಿ ಬಂದಿರೋರ್ಗೆ ಮಾತ್ರ ಅದೃಷ್ಟ ಬಂತು ಅಂತ ತಿಳ್ಕೊಳ್ಳಿ. ಡೆಫಿನೆಟ್ಲಿ ಇದು ನಾನು ಡೆಫಿನೆಟ್ ಹೇಳ್ತಾ ಇದ್ದೀನಿ. ಕಲ್ತಿರೋರ್ನ ಎಷ್ಟು ಜನ ಹೇಳಕ್ ರೆಡಿ ಇದ್ದಾರೆ ಅಂತಂದ್ರೆ ಬೇಕಾದಷ್ಟು ಜನ. ನಮಗೆ ಕಾರ್ಯಕ್ರಮದಲ್ಲಿ ಅವ್ರದ್ದೆಲ್ಲ ತುಂಬ್ಸಕ್ಕಾಗಲ್ಲ. ಇದು ನೋಡಿ ನಾವು ಯಾವ್ದು ತೋರ್ಸೋದು ಬೇಕಾಗಿಲ್ಲ. ಇವ್ರು ನೋಡಿ ಇವ್ರೇನ್ ಹೇಳಿದ್ರು, ಈ ಸ್ಟೂಡೆಂಟ್ ನೋಡಿ, ಯಾವಾಗ್ಲಾರು ಎಕ್ಸಾಂಪಲ್ ಹಾಕ್ತಾ ಇರ್ತೀನಿ ಅಷ್ಟೇ. ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಕಲ್ತಿದ್ದಾರೆ ಹೇಳದ್ನಲ್ಲ. ಎಷ್ಟೋ ಕೋಟಿ ಜನಗಳಲ್ಲಿ ನಮ್ದು ನೋಡೋ ಪ್ರೋಗ್ರಾಮ್ ಅಲ್ಲಿ ಲಕ್ಷ ಜನಗಳು ಇಷ್ಟಪಡ್ತಾರೆ. ಆ ಲಕ್ಷ ಜನಗಳಲ್ಲಿ ಒಂದು 10,000 ಜನ, 5,000 ಜನ ಹೋಗೋಣ ಅನ್ನೋದು ಅಲ್ಲಿ ಮನ್ಸು ಬರುತ್ತೆ. ಅದರಲ್ಲಿ ಫೈನಲ್ ಆಗಿ ಅವ್ರಿಗೆ ಯೋಗ ಬಂದಾಗ ಅದು ಏನೋ ಬರುತ್ತೆ. ಕೆಲವರು ಏನೋ ವಿಲ್ ಪವರ್ ಹಾಕಿ ನಾನು ಮಾಡ್ಲೇಬೇಕು ಅನ್ನೋ ಬರೋರು ಬಂದ್ಬಿಡ್ತಾರೆ. ಇಲ್ಲಾಂದ್ರೆ ಕೆಲವ್ರಿಗೆ ಈ ಟೈಮು ಮಿಸ್ ಆಗ್ಬಿಟ್ಟಿದೆ. ಕೆಲವರು ದುಡ್ಡು ಕಟ್ಟಿದ್ದಾರೆ, ಇವತ್ತಲ್ಲಿ ನಾಳೆ ಮಾಡ್ಕೋತಾರೆ, ಅದು ಬೇರೆ ಪ್ರಶ್ನೆ. ಒಂದು 4-5 ಜನ ಅವ್ರಿಗೇನೋ ಚೇಂಜ್, ಅಟ್ಲೀಸ್ಟ್ ಇಲ್ಲೊಂದು ಸೀಟ್ ಅಂತೂ ಕಾಯಂ ಪಡಿಸಿದ್ದಾರೆ. ನಾಳೆ ಆದ್ರೂ ಅವ್ರಿಗೆ ಗೊತ್ತಾದಾಗ ಅಯ್ಯೋ ಅವತ್ತು ಯಾಕೆ ಮಿಸ್ ಮಾಡಿದೆ, ಸೇರ್ಕೊಂಡ್ಬಿಡ್ಬೇಕಾಯ್ತು, ಇಂಥ ಒಳ್ಳೆ ಸಬ್ಜೆಕ್ಟ್ ಯಾಕೆ ಇಷ್ಟು ಡಿಲೇ ಮಾಡಿದೆ, ಇದು ಬಂದೇ ಬರುತ್ತೆ. ಮಿಥುನ ಬಿಸ್ನೆಸ್ ಅಲ್ಲಿ ಕಂಪ್ಲೀಟ್ಲಿ ಲಾಸ್. ಕೇರ್ಫುಲ್ ಆಗಿರಿ. ಬಿಸ್ನೆಸ್ ಅಲ್ಲಿ ಕಂಪ್ಲೀಟ್ಲಿ ಲಾಸ್ ಆಗೋ ಕಾಂಬಿನೇಷನ್ ಇದೆ. ದುಡ್ಡು ಗಿಡ್ಡು ಹಾಕ್ರೆ ವಾಪಸ್ ಬರಲ್ಲ. ಇದು ಕೆಲಸದಲ್ಲಿ ಬಿಸ್ನೆಸ್ ದುಡ್ಡು ಕಂಪ್ಲೀಟ್ಲಿ ಪ್ರಾಬ್ಲಮ್, ವೆರಿ ವೆರಿ ಹೈಲಿ ಪ್ರಾಬ್ಲಮ್. ಯಾರಿಗೂ ದುಡ್ಡು ಕೊಡ್ಬೇಡಿ ಮಿಥುನ ಲಗ್ನದವರು. ಎಸ್ಪೆಷಲಿ ನಿಮ್ ದಶಾಭುಕ್ತಿಲಿ ಶುಕ್ರ ಇದ್ರೆ ಮಾತ್ರ ನಾನು ಮಾತಾಡ್ತಾ ಇರೋದು, ಇನ್ನು ಬೇರೆ ಏನು ಮಾತಾಡ್ತಾ ಇಲ್ಲ. ಹಾಗೆ ವ್ಯಾಜ್ಯಗಳಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಆದ್ರೆ ಈ ಕಾಂಬಿನೇಷನ್ ಶುಕ್ರ ದಶ ಶುಕ್ರ ಭುಕ್ತಿ ಕಾಂಬಿನೇಷನ್ ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇವೆಲ್ಲ ಕೂಡ ಒಳ್ಳೇದಾಗುತ್ತೆ. ಒಂದು ಸೈಡ್ ನೆಗೆಟಿವ್ ಕೆಲವರಿಗೆ, ಒಂದು ಸೈಡ್ ಪಾಸಿಟಿವ್ ತೋರಿಸ್ತಾ ಇದೆ.
ನೀವೇನಾದ್ರು ಹೈಯರ್ ಸ್ಟಡೀಸ್ ಮಾಡಬೇಕು ಸಾಫ್ಟ್ವೇರಲ್ಲಿ, ಈ ಕಾಂಬಿನೇಷನ್ ಚೆನ್ನಾಗಿದೆ, ಎಕ್ಸಾಮ್ ಬರೀರಿ ಸಕ್ಸಸ್ ಆಗ್ತೀರಾ. ನೀವು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೋಗಬೇಕು, ಫಾರಿನ್ಗೆ ಹೋಗಬೇಕು, ಬೆಸ್ಟ್ ಕಾಂಬಿನೇಷನ್ ಇದು ಮಿಥುನ ಲಗ್ನದವ್ರಿಗೆ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸ್ವಲ್ಪ ಫೈನಾನ್ಷಿಯಲಿ ಕಮ್ಮಿ, ಮತ್ತು ಎಜುಕೇಷನಲ್ಲಿ ಇರ್ತಕ್ಕಂಥವ್ರು ನಾರ್ಮಲ್ ಕಮ್ಮಿ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ, ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನಲ್ಲಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಬ್ಯೂಟಿಫುಲ್ ಟೈಮ್. ದಶಾದಲ್ಲೂ ಚೆನ್ನಾಗಿಲ್ಲ ಅಂದ್ರೂ ಕೂಡ ಈ ಗೋಚಾರ ಸ್ವಲ್ಪ ನಿಮಗೆ ಆ್ಯಡ್ ಆಗುತ್ತೆ. ದಶಾ ಎಕ್ಸಲೆಂಟ್ ಆಗಿದೆ, ಶುಕ್ರ ದಶಾ ಅಥವಾ ಶುಕ್ರ ಭುಕ್ತಿ, ಇದು ಇನ್ನೂ ಆ್ಯಡ್ ಆನ್ ಆಗುತ್ತೆ. ಒಂಥರ ಐಸಿಂಗ್ ಆನ್ ದಿ ಟಾಪ್ ಅಂತಾರಲ್ಲ ಆ ಥರ, ಕೇಕ್ ಮೇಲೆ ಐಸಿಂಗ್ ಅಂತಾರಲ್ಲ ಆ ಥರ, ನಿಮಗೆ ಒಂದು ಚೆರಿ ಎಕ್ಸ್ಟ್ರಾ ಇದ್ದಂಗೆ. ವಿಶೇಷವಾಗಿರ್ತಕ್ಕಂಥ ಕೆಲವರಿಗೆ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ವಾಹನ ಖರೀದಿ ಯೋಗ ಬರುತ್ತೆ, ಚೆನ್ನಾಗಿದೆ. ಬಿಸ್ನೆಸ್ ಮಾಡೋ ಯೋಗ ಏನಾದ್ರು ಬಂದಿದೆ ಅಂತ ಅನ್ಕೊಂಡ್ರೆ ಇವಾಗ ರೈಟ್ ಟೈಮ್. ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬೇಕು, ಅವಾಗ ಎಂಟರ್ ಆಗ್ತೀರಾ. ಮದುವೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಮಯ. ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ, ಜಾಬು ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಪ್ರೀತಿ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆ, ಹೆಚ್ಚು ಸಮಸ್ಯೆ ಇಲ್ಲ. ಎಲ್ಲ ವಿಚಾರದಲ್ಲೂ ಕರ್ಕಾಟಕ ಲಗ್ನ, ನಿಮ್ಮ ದಶಾದಲ್ಲಿ ಶುಕ್ರ, ಭುಕ್ತಿಯಲ್ಲಿ ಶುಕ್ರ, ಗೋಚಾರದಲ್ಲಿ ಶುಕ್ರ, ಇದು ಫಲ. ಇದನ್ನು ತಿಳ್ಕೊಳ್ಳಿ. ನಿಮ್ದು ಯಾವುದು ನೋಡ್ಕೊಳ್ಳಿ, ನಿಮ್ದು ಶೀಟಲ್ಲಿ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಎಲ್ಲರೂ ಪ್ರಿಂಟ್ಔಟ್ ಇಟ್ಕೊಂಡಿದ್ದಾರೆ ಇವಾಗೆಲ್ಲ. ನೆಕ್ಸ್ಟ್ ಸಿಂಹನಿಗೆ ಹೋಗೋಣ. ಸಿಂಹ ಕಾಂಬಿನೇಷನ್ ಅಲ್ಲಿ ನೋಡಿದಾಗ ಜಾಬ್ ತುಂಬಾ ಅತ್ಯುತ್ತಮವಾಗಿದೆ, ಬಟ್ ಆದರೆ ಹೆಚ್ಚು ಕಷ್ಟಪಡಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ ಬಂದಿದೆ. ಎಫರ್ಟ್ ಜಾಸ್ತಿ ಆಗಬೇಕು. ಬಟ್ ಜಾಬ್ ಸಿಗ್ತಕ್ಕಂಥ ಟೈಮ್ ಇದೆ. ಈಗ ಯಾರಿಗೂ ಜಾಬ್ ಇಲ್ವಾ ಸಿಂಹ ಲಗ್ನದವ್ರಿಗೆ? ದಶಾ ಭುಕ್ತಿಗಳಲ್ಲಿ ಶುಕ್ರ ಇದೆಯಾ, ಜಾಬ್ ಟೈಮ್. ಹಣೆ ಬರಕ್ಕೆ ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೋ ನಾವು ಹೇಳಕ್ಕಾಗಲ್ಲ. ಆ ಲೆವೆಲ್ ಎಲ್ಲ ನಾವು ಜ್ಯೋತಿಷ್ರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಒಂದ್ಸತಿ ಏನಾಗುತ್ತೆ, ನಾವು 6 ತಿಂಗಳು 8 ತಿಂಗಳು ಕೆಲಸನೇ ಇಲ್ಲ ಅಂತ ಕೂತಿರ್ತೀವಿ. ಮಧ್ಯದಲ್ಲಿ ಯಾವುದೋ ಒಂದು ಬಂದಿರ್ತವೆ, ನಮಗೆ 25,000 ಬೇಕು ಅಂದಿರ್ತೀವಿ, ಅದೇನೋ 15 ಕೊಡ್ತೀವಿ, 16 ಕೊಡ್ತೀವಿ ಅಂತ ಹೇಳಿರುತ್ತೆ. ನಮ್ಮ ದಶಾಭುಕ್ತಿಗಳು ನೋಡ್ಕೋಬೇಕು, ಮುಂದೆ ಯಾವ್ದಾದ್ರು ಚೆನ್ನಾಗಿ ಸಿಗುತ್ತಾ, ಕಾನ್ಫಿಡೆನ್ಸ್ ಇದೆಯಾ ಅಂದ್ರೆ ನೋಡ್ಬೇಕು. ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಸೆಟಲ್ ಫಾರ್ ಲೆಸ್. ನಾವೇನಾರು ಅದು 15 18 ಕೊಡ್ತಕ್ಕಂಥ ಇದು ಒಂದು ಕಂಪನಿಗೆ ನಾವು ಹೋಗಿಲ್ಲ ಅಂದ್ರೆ ಮುಂದೆ ಅದೂ ಸಿಗದೆ ಇನ್ನು 10ಕ್ಕೆ 12ಕ್ಕೆ ಬರಬೇಕಾಗುತ್ತೆ. ಆ ಥರ ಆಪ್ಷನ್ಸ್ ಇರುತ್ತೆ. ಸೊ ಈಗ ಸದ್ಯಕ್ಕೆ ಈ ಕಾಂಬಿನೇಷನ್ ಇರತಕ್ಕಂಥ ಸಿಂಹ ಲಗ್ನದವ್ರಿಗೆ ಜಾಬ್ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿದೆ, ಜಾಬ್ ಸಿಗ್ತಕ್ಕಂಥದ್ದು. ನಿಮ್ಮ ದಶಾಭುಕ್ತಿಗಳಲ್ಲಿ ಸ್ಯಾಲ್ರಿ ಡಿಪೆಂಡೆಂಟ್ ಆನ್ ಯುವರ್ ಕಾಂಬಿನೇಷನ್ಸ್. 2 ಬರಬೇಕು, 6 10 ಬರಬೇಕು, 11 ಬರಬೇಕು, ಅದೆಲ್ಲ ಎಕ್ಸ್ಟ್ರಾ ಇದೆ. ಹೆಚ್ಚು ಮನಿ ಬರಬೇಕು ಅಂತ. ಸೊ ಮುಂದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಟೆನ್ಷನ್ ಟೈಮ್ 21 ಫೆಬ್ರವರಿಗೂ. ಮದುವೆ ವಿಚಾರದಲ್ಲಿ ಏನಾದ್ರು ಡಿಸ್ಕಷನ್ ಬಂದ್ರೆ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ. ಎಂಗೇಜ್ಮೆಂಟ್ ಏನಾದ್ರು ಇಟ್ಕೊಂಡ್ರೆ ಸಿಂಹ ಲಗ್ನದವರು ಶುಕ್ರದಶ ಶುಕ್ರ ಭುಕ್ತಿ ಇದ್ರೆ ಕಟ್ ಆಗ್ತಕ್ಕಂಥ ಸಾಧ್ಯತೆ ಗೋಚಾರದಲ್ಲಿ ತೋರಿಸ್ತಾ ಇದೆ. ಕೇರ್ಫುಲ್ ಆಗಿರಬೇಕು. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ, ಅದು ಬಿಟ್ರೆ ಮೇಜರ್ ಏನಿಲ್ಲ, ಸಣ್ಣ ಪುಟ್ಟ ತೊಂದರೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಸಾಧಾರಣವಾಗಿ ಎಜುಕೇಶನ್ ಓದ್ತಕ್ಕಂಥದ್ದು. ಎಜುಕೇಶನ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ಅಷ್ಟು ಪವರ್ಫುಲ್ ಆಗಿಲ್ಲ ಕಾಂಬಿನೇಷನ್. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಕನ್ಯಾ ಲಗ್ನದವ್ರಿಗೆ ಶುಕ್ರದಶ ಶುಕ್ರ ಭುಕ್ತಿ ನಡೆದಿದ್ರೆ ಒಂದು ಹೊಸ ಆಪರ್ಚುನಿಟಿ, ಹೊಸ ಕೆಲಸಕ್ಕೆ ಹೋಗೋಣ, ಎಲ್ಲರೂ ಬೇರೆ ಕಡೆ ಅಪ್ಲೈ ಮಾಡೋಣ. 21 ವರೆಗೂ ಕೂಡ ಸ್ಟ್ರಾಂಗ್ ಇಲ್ಲ, ಬಟ್ ಪ್ರಯತ್ನಗಳಂತೂ ಬಹಳ ನಡೆಯುತ್ತೆ. ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಕೆಲಸ ಸಿಗ್ತಕ್ಕಂಥ. ಬಟ್ ಆದ್ರೆ ಬೇರೆ ಕೆಲಸಕ್ಕೆ ಹೋಗ್ಬೇಕು, ಚೇಂಜ್ ಮಾಡಬೇಕು ಅಂತ. ಪರ್ಮನೆಂಟ್ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಇರೋದು, ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗೋಣ, ಬೇರೆ ಒಂದು ಏನಾದ್ರು ತಗೊಳ್ಳೋಣ, ಆ ಥರದ್ದು ಮನಸ್ಸುಗಳು ಕೂಡ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆರೋಗ್ಯ ಎಕ್ಸಲೆಂಟ್ ಆಗಿದೆ. ವೈವಾಹಿಕ ಜೀವನ ಎಕ್ಸಲೆಂಟ್. ಇನ್ನೆಲ್ಲ ವಿಚಾರದಲ್ಲೂ ತುಂಬ ಚೆನ್ನಾಗಿದೆ. ಬಟ್ ಆದರೆ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ವೃಥಾ ಖರ್ಚು, ವೇಸ್ಟ್ಫುಲ್ ಖರ್ಚು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಹಣನ ಖರ್ಚು ಮಾಡಬೇಕು. ತುಲಾ ಲಗ್ನ. ಮೊಟ್ಟ ಮೊದಲದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ. ಏನಾರು ಒಂದು ಸಮಸ್ಯೆ,
ತಲೆನೋವು ಏನೋ ಒಂದು ಬಂದ್ಬಿಡುತ್ತೆ ಸಡನ್ನಾಗಿ. ಸ್ವಲ್ಪ ಒಂಚೂರು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಗಾಡಿಯಿಂದ ಬಿದ್ದು ಪೆಟ್ಟಾಗ್ತಕ್ಕಂಥ ಕಾಂಬಿನೇಷನು ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಾಗ ಮೈಲ್ಡ್ ಆಗಿರುತ್ತೆ, ಏನು ವರಿ ಮಾಡಬೇಡಿ. ಕೆಲವು ಗ್ರಹಗಳು ಸ್ವಲ್ಪ ಮೈಲ್ಡ್ ಆಕ್ಸಿಡೆಂಟ್ ಕೊಡುತ್ತೆ, ಮೇಜರ್ ಆಕ್ಸಿಡೆಂಟ್ ಕೊಡೋ ಗ್ರಹಗಳು ಬೇರೆ. ಈಗ ಸದ್ಯಕ್ಕೆ ಗೋಚಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ, ವಾಹನ ಅಪಘಾತಗಳು, ಅಂದರೆ ಬಿದ್ದು ಏನಾದ್ರು ಫ್ರ್ಯಾಕ್ಚರ್ ಮಾಡ್ಕೋಬೋದು, ಏನೋ ಒಂದು ರಕ್ತ ಸ್ವಲ್ಪ ಇದಾಗ್ಬೋದು, ಬಟ್ ಫೇಟಲ್ ಇಲ್ಲ, ಡೋಂಟ್ ವರಿ, ಫೇಟಲ್ ಇಲ್ಲ. ಎಜುಕೇಶನ್ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಅಡಚಣೆ ಜಾಸ್ತಿ ಅಂತ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಕಮ್ಯುನಿಕೇಶನ್, ಮಾತಿನಿಂದ ಸ್ವಲ್ಪ ಸಮಸ್ಯೆ ಉಂಟಾಗೋ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಅಷ್ಟು ಈಸಿಯಾಗಿ ದುಡ್ಡುಗಳು ಬರದೇ ಇರ್ತಕ್ಕಂಥ ತೋರಿಸ್ತಾ ಇದೆ. ಫ್ಯಾಮಿಲಿಲಿ ಸ್ವಲ್ಪ ಲಾಸ್ ಆಫ್ ಲವ್ ಅಂತ ಹೇಳ್ತಾರೆ, ಪ್ರೀತಿ ಇರ್ತಕ್ಕಂಥದ್ದು ಸ್ವಲ್ಪ ಅಡಚಣೆಗೆ, ಒಂದು ಗೊಂದಲಕ್ಕೆ ಆಗುತ್ತೆ. ಆದರೆ ಒಂದು ವಿಚಾರ ಏನು ಅಂತಂದ್ರೆ, ಮನೆಗೆ ಹೊಸ ವಸ್ತುಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಆ ವಸ್ತುಗಳು ಸ್ವಲ್ಪ ನಿಮಗೆ ಕೈ ಕೊಡ್ತಕ್ಕಂಥದ್ದು. ನಾವೇನೋ ತಂದು ಬಿಡ್ತೀವಿ, ಹೊಸ ಫ್ರಿಜ್ಜು ಸಡನ್ ಆಗಿ ಕೈ ಕೊಟ್ಬಿಡುತ್ತೆ. ಟಿವಿ ತರ್ತೀವಿ, ರಿಮೋಟೇ ವರ್ಕ್ ಆಗಲ್ಲ, ಏನೋ ಒಂದು ಪ್ರಾಬ್ಲಮ್, ಇದೇನೋ ಒಂದು ಇಲ್ಲಿ ಈ ಥರ ಹಂಗಾಗಿದೆ. ಕೆಲವು ವಸ್ತುಗಳು ತಂದಾಗ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಏನೋ ಒಂದು ಡಿಫೆಕ್ಟಿವ್ ಪೀಸ್ ತಂದುಬಿಡ್ತೀವಿ, ಅದಕ್ಕೆ ವಾಪಸ್ ಕೊಡೋಂಗಿಲ್ಲ, ಮಾಡೋಂಗಿಲ್ಲ, ಅದನ್ನು ಅನುಭವಿಸ್ಬೇಕು. ಆ ಥರ ಒಂದು ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆರೋಗ್ಯ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ. ನೆಕ್ಸ್ಟ್ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ ಎಜುಕೇಶನ್ ಅಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಇರಲ್ಲ. ವ್ಯಸನಗಳಿಗೆ ಸ್ವಲ್ಪ ಹೆಚ್ಚು ಮಾರೋಗ್ತಾರೆ ಹುಡುಗರು. ವೃಶ್ಚಿಕ ಲಗ್ನದವರು ಶುಕ್ರದಶ ಶುಕ್ರ ಭುಕ್ತಿಲಿದ್ರೆ ಬೇರೆ ಬೇರೆ ವ್ಯಸನಗಳಿಗೆ. 12th ದಾಟಿದ್ರೆ ಪ್ರಾಬ್ಲಮ್ ಇಲ್ಲ. 12th ದಾಟಿದ್ರೆ ಈ ಕಾಂಬಿನೇಷನ್ ಸ್ವಲ್ಪ ಈ ರಿಸರ್ಚ್ ಫೀಲ್ಡ್ಗೆ, ಮೆಡಿಕಲ್ಗೆ, ಸಾಫ್ಟ್ವೇರ್ಗೆ ಎಲ್ಲದಕ್ಕೂ ಸ್ವಲ್ಪ ಸಮಂಜಸವಾಗಿರ್ತಕ್ಕಂಥದ್ದು. 12th ಕಮ್ಮಿ ಇದ್ರೆ ಈ ಕಾಂಬಿನೇಷನ್ ವೀಕು. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ತಿರುಗಾಡೋರಿಗೆ ಜಾಸ್ತಿ ತಿರುಗಾಟ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರು ನಾವು ತಿರುಗಾಡೋ ಕೆಲಸ ಅಂದರೆ ಸಿಕ್ಕಾಪಟ್ಟೆ ತಿರುಗಾಡೋ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಕೇರ್ಫುಲ್ ಆಗಿರಿ. ಬಿಸ್ನೆಸ್ ಅಲ್ಲಿ ಇರೋರಿಗೆ ಲಾಸ್ ಕಾಂಬಿನೇಷನ್ ಇದೆ 21 ಫೆಬ್ರವರಿವರೆಗೂ, ಬಹಳ ಕೇರ್ಫುಲ್ ಆಗಿರಿ. ಶುಕ್ರದಶ ಶುಕ್ರ ಭುಕ್ತಿ ಬಂದರೆ ಡೋಂಟ್ ಗೋ ಅಂಡ್ ಇನ್ವೆಸ್ಟ್. ಸ್ವಲ್ಪ ಐಟಮ್ಸು ಎಲ್ಲ ಸ್ವಲ್ಪ ಕಮ್ಮಿ ತಗೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ. ಮದುವೆ ವಿಚಾರಕ್ಕೆ ಏನಾದ್ರು ಮಾತುಕತೆಗೆ ಬರಬೇಕು ಅಂತಂದರೆ ಅದ್ಭುತವಾಗಿದೆ. ಈ ಟೈಮಲ್ಲಿ ಮಾತುಕತೆ ಮುಗಿಸ್ಕೋಬೋದು, ಸರಿಯಾಗಿ ಫ್ರೂಟ್ಫುಲ್ ಆಗ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ದುಡ್ಡು ಸ್ವಲ್ಪ ಸರ್ಕ್ಯುಲೇಟ್ ಆಗೋದು ಕಷ್ಟ, ದುಡ್ಡು ಸರ್ಕ್ಯುಲೇಟ್ ಆಗೋದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದವ್ರಿಗೆ ಜಾಬ್ ಆಪರ್ಚುನಿಟಿ ತುಂಬ ಚೆನ್ನಾಗಿರೋ ಕಂಪನಿ ಸಿಗುತ್ತೆ. ನಿಮ್ಗೇನೋ ಜಾಬ್ ಹುಡುಕ್ತಾ ಇದ್ರೆ, ದಶಾಭುಕ್ತಿಲಿ ಏನಾದರೂ ನಿಮಗೆ ಶುಕ್ರದಶ ಶುಕ್ರ ಭುಕ್ತಿ ಇದ್ರೆ ಇದೊಂಥರ ಮನಿ ಟೈಮ್ ಅಂತ ಹೇಳ್ಬೋದು. ದುಡ್ಡು ಬರ್ತಕ್ಕಂಥ ಸಮಯ. ಕೆಲಸದಲ್ಲಾದರೂ ಬಡ್ತಿ, ಹೊಸ ಕೆಲಸದಲ್ಲಿ ಆಪರ್ಚುನಿಟಿ ಎಂಟ್ರಿ ಆಗ್ತಕ್ಕಂಥದ್ದು, ಸಂಬಳ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ತುಂಬ ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ ಧನುರ್ ಲಗ್ನದವ್ರಿಗೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಸನಗಳಿಗೆ ಸ್ವಲ್ಪ ಇನ್ಕ್ಲಿನೇಷನ್ ಇದ್ರೂ ಕೂಡ ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಮಾಡ್ಬಿಡ್ತಾರೆ. ಸ್ವಲ್ಪ ವ್ಯಸನಗಳು ನೋಡಕ್ಕೆ ಆಟ ಆಡ್ತಾ ಇರ್ತಾನೆ, ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಬಿಡ್ತಾರೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಹೊಸದಾಗೇನ ಇದ್ರೆ ಸ್ವಲ್ಪ ಅಡಚಣೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪರವಾಗಿಲ್ಲ, ಇನ್ನಂಥದ್ದೇನು ಪ್ರಾಬ್ಲಮ್ ಇಲ್ಲ. ವೈವಾಹಿಕ ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಮಾತುಕತೆಯಲ್ಲಿ ಎಲ್ಲ ಸರೋಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಒಂದು ಅದೇನೋ ಹೇಳ್ತಾರಲ್ಲ, ಬಾರ್ಗೇನಿಂಗ್ ಅಂತ ಒಂದು ಬಂದ್ಬಿಡುತ್ತೆ ಒಂದ್ಸತಿ ಮ್ಯಾರಿಡ್ ಲೈಫಲ್ಲಿ. ಏನೋ ಇವಾಗೆಲ್ಲ ಕೇಳ್ತಾರೆ, ಅದು ಕೊಡ್ಬೇಕು ಇದು ಕೊಡಬೇಕು, ಯಾವುದೋ ಒಂದು ಸಣ್ಣದ್ರಲ್ಲಿ ನಾವು ಹುಡುಗನಿಗೆ 1.5 ಲಕ್ಷ ಕೊಡಿ ಅಂತ ಕೇಳಿದ್ರೆ, ಇಲ್ಲ ನಾವು 1,40,000 ಕೊಡೋದು ಅಂತ ಹೇಳೋದು. ಈ ಥರ ಸಣ್ಣ ವಿಚಾರದಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಕಟ್ಟಾಗ್ತಕ್ಕಂಥದ್ದು ಸಣ್ಣ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಯಿಂದ ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಹಣ ಬರ್ತಕ್ಕಂಥ ಟೈಮು, ಬಿಸ್ನೆಸ್ ಟೈಮ್ ಎಕ್ಸಲೆಂಟ್, ದುಡ್ಡು ಟೈಮ್, ಹೊಸ ಕೆಲಸ ಸಿಗುವಂಥ ಟೈಮ್, ಕೆಲಸದಲ್ಲಿ ಸ್ವಲ್ಪ ಇಂಕ್ರಿಮೆಂಟ್ ಸಿಗ್ತಕ್ಕಂಥ ಟೈಮ್ ಯಾವುದು ಅವ್ರೇನಾದ್ರು ಕಂಪ್ನಿಯವ್ರು ಕೊಡೋ ಟೈಮ್ ಇದ್ದರೆ ಗೋಚಾರದಲ್ಲಿ ಹತ್ರ ಬಂದಿದೆ.
ಆರೋಗ್ಯನೂ ಚೆನ್ನಾಗಿದೆ, ನಥಿಂಗ್ ಟು ವರಿ. ಮಕರ ಲಗ್ನಕ್ಕೆ ಹೋಗೋಣ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆ ಟೈಮ್, ಎಕ್ಸಲೆಂಟ್ ಟೈಮ್. ಚೆನ್ನಾಗಿ ಇಂಟೆಲಿಜೆನ್ಸ್ ಇದೆ, ಅದರಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಒಂದು ಕೆಲಸದಲ್ಲಿ ಬೇಜಾರು, ಟೆನ್ಷನ್. ಕೆಲಸ ಸ್ವಲ್ಪ ಪರವಾಗಿಲ್ಲ, ಏನು ಟೆನ್ಷನ್ ಇಲ್ಲ, ಬಟ್ ಆದರೆ ಮನಸ್ಸಿನಲ್ಲಿ ಗೊಂದಲ ಸ್ವಲ್ಪ ಹೆಚ್ಚಾಗಿ. ನಿಮಗೆ ಶುಕ್ರದಶ ಶುಕ್ರಭುಕ್ತಿ ಇದ್ರೆ ನಡೆಯುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶುಕ್ರದಶ ಶುಕ್ರಭುಕ್ತಿ. ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತದೆ. ಗೊಂದಲಮಯ ವಾತಾವರಣ. ಹಣಕಾಸು ವಿಚಾರದಲ್ಲಿ ಗೊಂದಲಮಯವಾಗಿರ್ತಕ್ಕಂಥದ್ದು. ದುಡ್ಡು ಕಾಸು ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ, ಕಿತ್ತಾಟ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಅದ್ಭುತವಾಗಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮನಿ ರೊಟೇಷನ್ ಸ್ವಲ್ಪ ನಿಧಾನಕ್ಕಾಗುತ್ತೆ, ಬಟ್ ಬರುತ್ತೆ, ಬಹಳ ನಿಧಾನಕ್ಕೆ ಬರುತ್ತೆ, ಕಟ್ಕಟ್ಟಾಗಿ ಬರುತ್ತೆ, ನಿಧಾನಕ್ಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರೋರು ಸ್ವಲ್ಪ ಒಂಚೂರು ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತದೆ, ಬಟ್ ಆದರೆ ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ. ಇನ್ನು ಮಿಕ್ಕ ವಿಚಾರದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ, ಏನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಕುಂಭಕ್ಕೆ ಹೋಗೋಣ. ಕುಂಭ ಲಗ್ನ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಒಂದು ಸಣ್ಣ ಪುಟ್ಟ ತೊಂದರೆಗಳು ಬಿಟ್ರೆ ಚೆನ್ನಾಗಿ ಓದ್ತಾರೆ. ಎಜುಕೇಶನ್ ಇರ್ತಕ್ಕಂಥವ್ರು ಚೆನ್ನಾಗಿ ಓದ್ತಾರೆ. ಜಾಬಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಕೆಲವ್ರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ರಿಡಕ್ಷನ್ ಆಫ್ ಸ್ಯಾಲ್ರಿ ಅಂತ ಬರುತ್ತೆ ಒಂದ್ಸತಿ, ಅದಾಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಅಥವಾ ನಿಮಗೆ ಬರ್ತಕ್ಕಂಥ ಹಣ ದುಪ್ಪಟ್ಟು ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಸಾಲಕ್ಕೆ ಕೈ ಒಡ್ಡಬೇಕು ಅನ್ನೋ ಸಂದರ್ಭ, ಅಥವಾ ಸ್ವಲ್ಪ ದುಡ್ಡಿಗಾಗಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಸ್ವಲ್ಪ ಜಾಬಲ್ಲಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಕ್ಕಿನ ಖರ್ಚೇ ಜಾಸ್ತಿ ತೋರಿಸ್ತಾ ಇದೆ ಈ ಸತಿ. ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದ್ರೆ ಮಾತ್ರ ಇದು. ಮನೆ ಕಟ್ಟಕ್ಕೆ ಒಂದು ಒಳ್ಳೆ ಸಮಯ ತೋರಿಸ್ತಾ ಇದೆ, ಅಥವಾ ವಾಹನ ಖರೀದಿಗೆ ಒಳ್ಳೆ ಸಮಯ, ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ವಿಚಾರ ಅಂತ ಇಲ್ಲಿ ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯ ಕ್ರಮಗಳಲ್ಲಿ ಹೆಚ್ಚು ನೀವು ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೋಸ್ಕರ ತೋರಿಸ್ತಾ ಇದೆ. ಸೊ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲ. ಮೀನ ಲಗ್ನದವ್ರಿಗೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಲಾಭ. ಕಮ್ಯುನಿಕೇಶನ್ ಇರ್ಬೋದು, ರಿಸರ್ಚ್ ಲೈನ್ ಇರ್ಬೋದು, ಸೈನ್ಸ್ ತಗೊಂಡಿರ್ಬೋದು, ಅಥವಾ ಇಂಜಿನಿಯರಿಂಗ್ ಕಾಂಬಿನೇಷನ್ ಟೆಕ್ನಾಲಜಿಲಿರೋರಿಗೆ ಲಾಭವೋ ಲಾಭ. ಓದ್ತಾ ಇರ್ತಕ್ಕಂಥವ್ರಿಗೆ ಶುಕ್ರನ ಒಂದು ದಶಾಭುಕ್ತಿ ಬಂದಿರಬೇಕು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಟೆನ್ಷನ್ನು ಮತ್ತೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಆದರೆ ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಲಾಭ ತೋರಿಸ್ತಾ ಇದೆ, ಬಟ್ ಆದರೆ ಎಫರ್ಟ್ ಜಾಸ್ತಿ, ಎಫರ್ಟ್ ಜಾಸ್ತಿ. ಸ್ವಲ್ಪ ಅಡಚಣೆ, ಬಟ್ ಆದರೆ ಜಯ ಖಂಡಿತ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಮದುವೆ ವಿಚಾರದಲ್ಲಿ ಮಾತುಕತೆ ಏನಾದ್ರು ಮಾಡಬೇಕು ಅಂತಂದ್ರೆ ಇದೊಂಥರ ಒಳ್ಳೆಯ ಒಂದು ಸಮಯ ಬಂದಿದೆ. ನೆಕ್ಸ್ಟ್ ಮಂತ್ 21 ವರೆಗೂ ಇವರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಮೀನ ಲಗ್ನದವ್ರಿಗೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತೋರಿಸ್ತದೆ, ಬಟ್ ಮೇಜರ್ ಏನೂ ಇಲ್ಲ. ಇನ್ನು ಮಿಕ್ಕ ಎಲ್ಲಾ ವಿಚಾರದಲ್ಲೂ ಮೀನ ಲಗ್ನದವ್ರಿಗೆ ಒಳ್ಳೆಯದಾಗಿದೆ. ಇಷ್ಟು ಶುಕ್ರ ಮಕರ ರಾಶಿ ಪ್ರವೇಶ 21 ಫೆಬ್ರವರಿವರೆಗೂ ಇರ್ತಕ್ಕಂಥದ್ದು. ಓಕೆ, ಒಂದೆರಡು ಕಾಲ್ ತಗೊಳ್ಳೋಣ. 1-2 ಕೊಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಬಗ್ಗೆ ಕೇಳೋಕಿತ್ತು ಗುರುಗಳೇ. ಡೇಟ್ ಆಫ್ ಬರ್ತ್ 1-3-89 1989. ಟೈಮ್ ಬೆಳಿಗ್ಗೆ 6:30. ಹುಟ್ಟಿದ ಊರು? ಗದಗ್ ಡಿಸ್ಟಿಕ್. ಪ್ರಶ್ನೆ ನನ್ ಹೆಲ್ತ್ ಬಹಳ ಸಮಸ್ಯೆ ಇದೆ ಗುರುಗಳೇ. ಎಷ್ಟೋ ವೈದ್ಯರ ಹತ್ರ ತೋರಿಸಿದ್ರು, ಸರಿಯಾಗಿ ಏನು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಒಂಥರ ಭಯ ಆಗ್ತಿದೆ, ಏನಾದ್ರೂ ಆಗ್ಬಿಡುತ್ತೆ ಏನೋ ತರ ಭಯ.
ಸಮಾಧಾನ ಇಲ್ಲ ಗುರುಗಳೇ. ಕುಂಭಲಗ್ನ ನಂಬಿದ್ದೀವಿ. ಆಯ್ತು, ಕೇಳಿಸ್ಕೊಂಡು. ಕುಂಭಲಗ್ನ, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಸದ್ಯಕ್ಕೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ. 2022 ಗುರುಭುಕ್ತಿ. ಶುಕ್ರ ಮತ್ತೆ ಗುರು ನಿಮಗೆ ಕಾಯಿಲೆಗಿನ ಹೆಚ್ಚಾಗಿ ಹಲುಸಿನೇಷನ್ಸ್ ಅಂತ ಕರಿತೀವಿ, ಮಾನಸಿಕ ಚಿಂತನೆ ಫಸ್ಟ್. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಶುಕ್ರನ ಕಾಂಬಿನೇಷನ್ ಅಲ್ಲಿ 4, 5, 9, 12, 1, 4, 7, 9, 11, 12, ರಾಹುನಲ್ಲಿ 1, 4, 7, 9, 12. ಹಿಟ್ ಥಿಯರಿಲಿ 12, 12, 12 ಹಿಟ್ಟಾಗಿದೆ. ಯಾವಾಗಲೂ ನಿಮಗೆ ಈ ಆಸ್ಪತ್ರೆಗೆ ಹೋಗಿ ಬರ್ತಕ್ಕಂಥದ್ದು ಕಾಮನ್ ಆಗಿಬಿಡುತ್ತೆ. ಬಡವರಿಗೆ ಈ ರೋಗ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಹಣ್ಣು ಆಹಾರ ಕೊಡ್ತಕ್ಕಂಥದ್ದು ನೀವು ಮಾಡಿದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಮೇಜರ್ ಆಗಿ ತೋರಿಸ್ತಾ ಇಲ್ಲ. 12 ನಡೀತೆ. ಎಲ್ಲೋ ಏನೋ ಒಂದು ಹೇಳಿದ್ರಿ, ಏನ್ ಕಾಯಿಲೆ ಅಂತ ಹೇಳಿದ್ರಿ, ಹೇಳಿ, ಅದು ಕೇಳಿಸ್ಕೊಂಡಿಲ್ಲ. ಹೊಟ್ಟೆ ಸಂಬಂಧಪಟ್ಟ ಹಾಗೆ ಏನಾಗಿದೆ? ಗ್ಯಾಸ್ಟ್ರಿಕ್. ಹಾ, ಅಸಿಡಿಟಿ ತರ ಹೊಟ್ಟು. ಚೆನ್ನಾಗಿ ನೀರು ಕುಡೀರಿ. ಹಾ ಸರ್. ಚೆನ್ನಾಗಿ ನೀರು ಕುಡಿಬೋದಲ್ಲ? ಹಾ, ಕುಡಿತೀವಿ ಸರ್ ಎಲ್ಲ. ಅಸಿಡಿಟಿ ಅಂದ್ರೆ ಏನು? ಎಷ್ಟು ಏಜ್ ನಿಮಗೀಗ? 31. 31. ಎಷ್ಟು ದಿವಸದಿಂದ ಅಸಿಡಿಟಿ? 5-6 years ಇಂದ. ನಾನ್ ವೆಜ್ ತಿಂತೀರಾ? ಏನಿಲ್ಲ ಗುರುಜಿ, ಆತರ ಏನಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 15 ಅಕ್ಕಿ ಕಾಳು ನುಂಗಿ ನೀರಲ್ಲಿ, ಒಂದು ಲೋಟ ಗ್ಲಾಸಲ್ಲಿ. ಟೀ ಕಾಫಿ ಎಲ್ಲ ಬಿಟ್ಬಿಡಿ, ಕಂಪ್ಲೀಟ್ ಝೀರೋ ಮಾಡ್ಬಿಡಿ. ಓಕೆ. ಮತ್ತೆ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ 12 ಬಂದಿದೆ, ಅದು ಆಮೇಲೆ ಹೇಳ್ತೀನಿ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ, ಈ ಮಂತ್ರನ ಹೇಳ್ಕೊಳ್ಳಿ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಹೇಳ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಇದನ್ನು ಕೂಡ ಹೇಳ್ತಾನೆ ಇರ್ತೀನಿ, ಈ ಅಸಿಡಿಟಿ ಇರೋರಿಗೆ. ಬೆಳಿಗ್ಗೆ ಹೊತ್ತು ತಂಗಳನ್ನ ತಿನ್ಬೇಕು. ವಾರಕ್ಕೆ 2 ಬಾರಿ ತಂಗಳನ್ನ ತಿನ್ನಿ. ಮೊಸರು ತಂಗಳನ್ನ ಅಂದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ತಿನ್ನೋದು, ಬೆಳಿಗ್ಗೆ ಎದ್ದ ತಕ್ಷಣ ಒಗ್ಗರಣೆ ಹಾಕೊಂಡು ತಿನ್ನೋದಲ್ಲ. ಬೆಳಿಗ್ಗೆ ರಾತ್ರಿ ಮಾಡಿರ್ತಕ್ಕಂಥ ಅನ್ನನ ಬೆಳಿಗ್ಗೆ ಈರುಳ್ಳಿ ಕಿವುಚ್ಕೊಂಡು, ಬರೀ ಈರುಳ್ಳಿ, ಸ್ವಲ್ಪ ಲೈಟ್ ಉಪ್ಪಷ್ಟೇ, ಮೊಸರು, ತಂಗಳನ್ನದ ಮೊಸರು ತಿಂದರೆ ಆ ಮೊಸರಲ್ಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಮತ್ತೆ ಹಿಂದೆ ಮಾಡಿರ್ತಕ್ಕಂಥ ಅನ್ನದ ಬ್ಯಾಕ್ಟೀರಿಯಾ ಮತ್ತೆ ಬೆಳಿಗ್ಗೆ ತಿಂತಕ್ಕಂಥದ್ದು ಆಸಿಡಿಟಿ ರೆಗ್ಯುಲೇಟ್ ಆಗಿ ಅದರದ್ದು ಪ್ರೊಡಕ್ಷನ್ಸ್ ಕಮ್ಮಿ ಆಗುತ್ತೆ. ಹಾಗೆ ಪ್ರತಿ ದಿವಸ ನಾವು ನೀರು ಕುಡಿತಾ ಒಂದು 15 ಅಕ್ಕಿ ಕಾಳು ನುಂಗ್ತಾ ಇದ್ರೆ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಫೈನಲ್ ಆಗಿ ನಿಮ್ಮ ಒಂದು ಜಾತಕದಲ್ಲಿ ಶನಿ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಒಂದು 7 ಮುಖದ ರುದ್ರಾಕ್ಷಿ ಕೊಳ್ಳಕ್ಕೆ ಹಾಕೊಳ್ಳಿ. ಆಮೇಲೆ ಈಗ ನಡೀತಾ ಇರ್ತಕ್ಕಂಥ ಒಂದು ಶುಕ್ರದಶೆಗೆ ನಿಮಗೆ ಆರೋಗ್ಯದಲ್ಲಿ ಕ್ರಮದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಮೊಸರನ್ನು ಶುಕ್ರವಾರ ದಾನ ಮಾಡ್ತಾ ಬನ್ನಿ. ಮಾರ್ಚ್ 6ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ಯಾವುದನ್ನ ದಾನ ಮಾಡಬೇಕು, ಯಾವ ಉಂಗುರ ಹಾಕೋಬೇಕು, ಯಾವ ರುದ್ರಾಕ್ಷಿ ಹಾಕೋಬೇಕು, ಸಂಕ್ಷಿಪ್ತವಾಗಿ ಆ ಕ್ಲಾಸಸ್ ಹೇಳ್ಕೊಡ್ತೀವಿ. ಯಾವ ಮಂತ್ರ ಹೇಳಬೇಕು, ಸುಮ್ಮನೆ ಒಬ್ಬರ ಹತ್ರ ಹೋಗ್ತೀವಿ, 1ನೇ ಮನೆ, 5ನೇ ಮನೆ, 9ನೇ ಮನೆಗೆ ಹಾಕ್ಬಿಡ್ತಾರೆ ಜ್ಯೋತಿಷದಲ್ಲಿ. ಕಂಪ್ಲೀಟ್ಲಿ ರಾಂಗ್ ಅದು. ಯಾರು ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿಗೆ ಆಗ್ತಾ ಇರೋ ಅವರು ಕಂಪ್ಲೀಟ್ ಆಗಿ ಅಸ್ಟ್ರಾಲಜಿನ ಓಲ್ಡ್ ಮೆಥಡಾಲಜಿಲಿ ಕಲ್ತಿದ್ದಾರೆ. ನ್ಯೂ ಮೆಥಡಾಲಜಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿಗೆ ಕೆಲವು ಮಾತ್ರ ಲಗ್ನಕ್ಕೆ ಹಾಕ್ಬೋದೇ ಹೊರತು ಎಲ್ಲಾ ಲಗ್ನಕ್ಕೂ ಇಲ್ಲ. ಅದು ಕೆಲವಲ್ಲ, 1-2 ಲಗ್ನ, ಅದು ಹೇಳ್ತೀನಿ ಯಾವುದು ಅಂತ 159. ಯಾಕಂದ್ರೆ ಇನ್ನೊಂದು ಮನೆ ಒಳ್ಳೆ ಮನೆ ಬರೋದ್ರಿಂದ ಅದು ಪಾಸಿಟಿವ್ ಆಗುತ್ತೆ. ಇನ್ನ ಮಿಕ್ಕ ಎಲ್ಲಾ ಮನೆಗಳಿಗೂ 1ನೇ ಮನೆ, 5ನೇ ಮನೆ, 9ನೇ ಮನೆ ಕೂತಿರೋ ಜಾಗ ನೋಡ್ಬೇಕು. ಸುಮ್ಮನೆ ಲಗ್ನಕ್ಕೆ ಒಂದು ಹಾಕ್ಬಿಡ್ರಿ ಅಂತಾರೆ. ಲಗ್ನನೇ ಎಲ್ಲ ಬಲ ಇಲ್ಲ. ಲಗ್ನ ಹಾಕೋದ್ರಿಂದ ಹಣ ಲಾಸ್ ಆಗುತ್ತೆ, 2ನೇ ಮನೆಗೆ ವ್ಯಯಭಾವ ಆಗುತ್ತೆ. ಆ ಲಗ್ನಾಧಿಪತಿ ಏನೋ 1ನೇ ಮನೆಗೆ ಹಾಕಿಸ್ಬಿಡ್ತೀರಾ, ಅಲ್ಲಿ 8ನೇ ಮನೇಲಿ ಕೂತಿರ್ತಾರೋ ಎಲ್ಲೋ ಯಾರಿಗ್ ಗೊತ್ತು, 12ನೇ ಮೇಲೆ ಕೂತಿರ್ತಾರೆ ಯಾರಿಗ್ ಗೊತ್ತು. ಅದನ್ನು ನೋಡ್ಕೋಬೇಕು, ಅದನ್ನ ನೋಡ್ಕೊಳ್ಳಲ್ಲ. ಸುಮ್ಮನೆ ಉಂಗುರ ಹಾಕ್ಸಿ ವರ್ಕ್ ಆಗಿಲ್ಲ ಬಿಸಾಕು. ಆದ್ರೆ ಆಲ್ರೆಡಿ ಅದ್ರ ನೆಗೆಟಿವ್ ಎಫೆಕ್ಟ್ ಹಾಕೊಂಡ್ಬಿಡ್ತೀವಿ. ಎವ್ರಿಥಿಂಗ್ ಈ ಸಬ್ಜೆಕ್ಟ್ ಇಳಿದ್ಮೇಲೆ ಈ ಸಬ್ಜೆಕ್ಟ್ನ ಬಹಳ ಕೇರ್ಫುಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಈ ಸಬ್ಜೆಕ್ಟ್ನ 15 ದಿವಸದಲ್ಲಿ ಹೇಳ್ಕೊಡಕ್ಕೆ ಬಹಳ ನೀಟಾಗಿ, ಎಂಥ ಒಬ್ಬ ಮನುಷ್ಯನಿಗೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋನಿಗೂ ಅವನ ಜೀವನ ಫಸ್ಟ್ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀನಿ. ಮಾರ್ಚ್ 6 ಬನ್ನಿ. ಬೆಳಿಗ್ಗೆ 1 ಕ್ಲಾಸು, ಸಂಜೆ 1 ಕ್ಲಾಸು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.